ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರುಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणैति त्वयुगागमान्तम् आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमेशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्चमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अशेषचिरचिद्वस्तुशेषणे शेषशायिने निर्मलानन्दकल्याणनिधये विष्णवे नमः। ವೇದಾರ್ಥ ಸಂಗ್ರಹದಲ್ಲಿ ಶ್ರೀಮನ್ನಾರಾಯಣನೇ ಪರದೇವತಾ ಪಾರಮಾರ್ಥ್ಯವನ್ನು ಸ್ಥಾಪನೆ ಮಾಡುವಂತಹ ಪ್ರಕರಣ. ಅದರಲ್ಲಿ ಪರಮಾತ್ಮನೇ ಎಲ್ಲರಿಗಿಂತಲೂ ಉತ್ಕೃಷ್ಟನಾದವನು, ಸರ್ವೇಶ್ವರ, ಮಹೇಶ್ವರ ಮೊದಲಾದ ಹೆಸರುಗಳಲ್ಲೆಲ್ಲ ಹೇಳಲ್ಪಟ್ಟವನು, ಪರಂಬ್ರಹ್ಮ ನಾರಾಯಣ ಇದೆಲ್ಲ ಹೇಳಿ ಆ ವಿಷಯದಲ್ಲಿ ಸರ್ವ ವಿದ್ಯಾ ಉಪಾಸನಾದವನು ಕೂಡ ಪರಮಾತ್ಮನೇ, ಅವನೇ ಜಗತ್ಕಾರಣನಾದವನು ಇದೆಲ್ಲವನ್ನು ಹೇಳಿ ಅಹಂಗ್ರಹೋಪಾಸನೆಯಿಂದ ಹೇಗೆ ಎಲ್ಲರೂ ಉಪಾಸನೆ ಮಾಡಿದ್ರು, ಚೇತನಾಚೇತನ ವಸ್ತುಗಳನ್ನೆಲ್ಲ ಶರೀರವಾಗಿ ಉಳ್ಳ ಪರಮಾತ್ಮನೇ ಜಗತ್ಕಾರಣ ಇದೆಲ್ಲ ಹೇಳಿ ರುದ್ರನಿಗೂ ಚತುರ್ಮುಖ ಬ್ರಹ್ಮನಿಗೂ ಇದೆಲ್ಲ ಸಾಧ್ಯವಿಲ್ಲ ಅನ್ನೋದನ್ನು ಈಗ ಸ್ಮೃತಿ ಇತಿಹಾಸ ಪುರಾಣಗಳ ಮೂಲಕ ಅದನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಮತ್ತೆ ಶ್ರುತಿಯ ಪ್ರಮಾಣಗಳನ್ನು ಕೆಲವನ್ನ ತೋರಿಸ್ತಾರೆ. ಮಹಾಭಾರತೆ ಚ ಬ್ರಹ್ಮರುದ್ರ ಸಂವಾದೆ ಬ್ರಹ್ಮಾರುದ್ರಂ ಪ್ರತ್ಯಾಹ ಇದರಲ್ಲಿ ಈ ಭಾಗವನ್ನು ನೋಡಿದ್ವಿ ಹೋದ ಸತಿ. 361 ಪುಟದಲ್ಲಿದೆ ಕನ್ನಡ ಪುಸ್ತಕದಲ್ಲಿ. ತವಾಂತರಾತ್ಮ ಮಮಚ ಏಚಾನ್ಯೇ ದೇಹಿ ಸಂಕಿತಾಃ ರುದ್ರಸ್ಯ ಬ್ರಹ್ಮಣಶ್ಚ ಅನ್ಯೇಷಾಂ ಚ ದೇಹಿನಾಂ ಪರಮೇಶ್ವರೋ ನಾರಾಯಣಃ ಅಂತರಾತ್ಮತೆಯ ಅವಸ್ಥಿತಃ ಅನ್ನೋದು ಇದರ ಅರ್ಥ. ತವ ಅಂತರಾತ್ಮ ಮಮಚ ಅಂತ ಹೇಳಿ ಇಲ್ಲಿ ಬ್ರಹ್ಮರುದ್ರ ಸಂವಾದದಲ್ಲಿ ಹೇಳ್ತಾ ಇರುವಂತಹದ್ದು. ಆದ್ದರಿಂದ ಚತುರ್ಮುಖ ಬ್ರಹ್ಮನು ರುದ್ರನಿಗೆ ಹೇಳುವ ವಾಕ್ಯ, ನಿನಗೆ ಅಂತರಾತ್ಮನಾಗಿದ್ದವನು ನನಗೂ ಅಷ್ಟೇ ಅಲ್ಲ, ಯಾರೆಲ್ಲರೂ ದೇಹಿ ಅಂತ ಹೇಳಿಸ್ಕೊಂಡಿದ್ದಾರೋ ಅವರೆಲ್ಲರಿಗೂ ಅಂತರ್ಯಾಮಿಯಾದವನು ಪರಮಾತ್ಮನೇ ಅಂತ ಹೇಳಿ, ರುದ್ರಸ್ಯ ಬ್ರಹ್ಮಣಶ್ಚ ಅನ್ಯೇಷಾಂ ಚ ದೇಹಿನಾಂ ಪರಮೇಶ್ವರೋ ನಾರಾಯಣಃ ಅಂತರಾತ್ಮತೆಯ ಅವಸ್ಥಿತಃ ಅನ್ನೋದು ಹೇಳಲ್ಪಟ್ಟಿದೆ. ಅಲ್ಲಿಯೇ ವಿಷ್ಣುರಾತ್ಮ ಭಗವತಃ ಭವಸ್ಯ ಅಮಿತ ತೇಜಸಃ ತಸ್ಮಾತ್ ಧನುರ್ಜ್ಯಾ ಸಂಸ್ಪರ್ಶಂ ಸ ವಿಷೇ ಮಹೇಶ್ವರಃ
ಇದೆಲ್ಲ ಹೇಳಿ ಇವನು ಅಂತರಾತ್ಮನಾಗಿರೋದ್ರಿಂದಲೇ ಈಶ್ವರನು ರುದ್ರನು ಅದನ್ನು ತಡೆದುಕೊಂಡ ಅಂತ ಹೇಳಲ್ಪಟ್ಟಿದೆ. ಧನುಸ್ಸಿನ ಸ್ಪರ್ಶವನ್ನ ಇಲ್ಲದೆ ಹೋದರೆ ಅವನ ಕೈಯಲ್ಲಿ ತಡೆದುಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ತತ್ರೈವ ಏತವೋದ್ವೌ ವಿಭುಧಶ್ರೇಷ್ಠೌ ಪ್ರಸಾದ ಕ್ರೋಧಜೌ ಸ್ಮೃತೌ ತದಾದರ್ಶಿತ ಪಂಥಾನವು ಸೃಷ್ಟಿ ಸಂಹಾರಕಾರಕೌ ವಿಬುಧ ಶ್ರೇಷ್ಠೌ ಇಬ್ಬರು ಪ್ರಸಾದ ಕ್ರೋಧಜೌ, ಒಬ್ಬನು ಪ್ರಸಾದದಿಂದ ಹುಟ್ಟಿದಾನೆ, ಒಬ್ಬ ಕ್ರೋಧದಿಂದ ಹುಟ್ಟಿದವನು. ಅವನು ಪರಮಾತ್ಮನು ತೋರಿಸಿದ ಮಾರ್ಗದಲ್ಲಿಯೇ ತದಾದರ್ಶಿತ ಪಂಥಾನವು ಅಂದರೆ ಪರಮಾತ್ಮ ಅವನಿಂದ ತೋರಿಸಲ್ಪಟ್ಟ ಮಾರ್ಗದಲ್ಲಿಯೇ ಸೃಷ್ಟಿ ಸಂಹಾರವನ್ನೆಲ್ಲ ಮಾಡ್ತಾರೆ ಇವರು. ಚತುರ್ಮುಖ ಬ್ರಹ್ಮನು, ರುದ್ರನು ಮೊದಲಾದದೆಲ್ಲ ಈ ರೀತಿ ಇದಕ್ಕೆ ಪ್ರಮಾಣಗಳನ್ನು ಅವರ ವಾಕ್ಯದಿಂದಲೇ ತೋರಿಸ್ತಾ ಇದ್ದಾರೆ. ಮಹಾಭಾರತದ ಪ್ರಮಾಣವನ್ನು ಅಂತರಾತ್ಮತೆಯ ಅವಸ್ಥಿತ ನಾರಾಯಣ ದರ್ಶಿತ ಪಥೌ ಬ್ರಹ್ಮರುದ್ರೌ ಸೃಷ್ಟಿ ಸಂಹಾರ ಕಾರ್ಯಕರೌ ಇತ್ಯರ್ಥ. ಆ ವಾಕ್ಯಕ್ಕೆ ಭಾಷಿಕಾರರು ಅರ್ಥ ಹೇಳ್ತಾರೆ. ಅಂತರಾತ್ಮನಾಗಿ ಇರುವಂತಹ ನಾರಾಯಣನಿಂದ ತೋರಿಸಲ್ಪಟ್ಟ ಮಾರ್ಗದಲ್ಲಿ ಆ ಒಂದು ಪ್ರಕಾರದಲ್ಲಿ ಬ್ರಹ್ಮನು, ಚತುರ್ಮುಖ ಬ್ರಹ್ಮನು, ರುದ್ರನು ಸೃಷ್ಟಿ ಸಂಹಾರಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳುವಂಥದ್ದು. ಅದಾದ ಮೇಲೆ ಮತ್ತೊಂದು ಮುಖ್ಯವಾದ ವಿಷಯವನ್ನು ತೆಗಿತಾರೆ. ಈಗ ಎಲ್ಲರೂ ಭಗವದಾತ್ಮಕ ಅಂತರ್ಯಾಮಿಯಾದವನು ಪರಮಾತ್ಮ ಅನ್ನೋದನ್ನು ಇದುವರೆಗೂ ಹೇಳಿದ್ರು. ನಿಮಿತ್ತ ಉಪಾದಾನ ಕಾರಣಗಳಲ್ಲಿ ಭೇದವಿಲ್ಲ ಅನ್ನೋದು ಸ್ಪಷ್ಟವಾಗಿ ಶ್ರುತಿಯುಕ್ತ ವಿಷಯವೇ. ಶ್ರುತಿಯಲ್ಲಿ ಸ್ಪಷ್ಟವಾಗಿ ಅದು ಹೇಳಲ್ಪಟ್ಟಿದೆ. ನಿಮಿತ್ತಕ್ಕೂ ಉಪಾದಾನ ಕಾರಣಕ್ಕೂ ಭೇದವಿಲ್ಲ. ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಅದನ್ನು ಸ್ಥಾಪನೆ ಮಾಡಲಾಗಿದೆ ಸಿದ್ಧಾಂತದಲ್ಲಿ. ಅದರಲ್ಲಿ ಭೇದವನ್ನು ಹೇಳುವವರೆಲ್ಲ ವೇದ ವಿರುದ್ಧವಾಗುತ್ತೆ. ಆವಾಗ ನಿಮಿತ್ತ ಉಪಾದಾನಯೋಹೋ ತು ವೇದಂ ವದಂತಹ ವೇದಬಾಹ್ಯ ಏವ ಸ್ಯುಹು, ಅವರು ವೇದ ಬಾಹ್ಯರೇ ಆಗ್ತಾರೆ. ಆದ್ದರಿಂದ ಇದು ಕೇವಲ ನಿಮಿತ್ತ ಕಾರಣ ಈಶ್ವರ ಅಂತ ಹೇಳುವ ದರ್ಶನಗಳನ್ನು ಬಾದರಾಯಣರು ತಳ್ಳಿ ಹಾಕ್ತಾರೆ ಬ್ರಹ್ಮಸೂತ್ರದಲ್ಲಿ. ಅದನ್ನು ಬಾದರಾಯಣರು ಹೇಳಿದಾಗ ಜನ್ಮಾದ್ಯ ಸೇತಃ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೆಲ್ಲ ಯಾರಿಂದ ಮಾಡಲ್ಪಡುತ್ತೋ ಅವನು ಬ್ರಹ್ಮ ಅಂತ ಹೇಳಿದರೆ ಅವನೊಬ್ಬನೇ ಜಗತ್ ಕಾರಣ ಅನ್ನೋ ತಿಳಿಯುತ್ತೆ, ಏಕೈಕ ಕಾರಣ. ಅದಕ್ಕೆ ಮೇಲೆ ಪ್ರಕೃತಿ ಅಧಿಕರಣದಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧಾತ್ ಇತಿ ಇತ್ಯಾದಿ ವೇದವಿತ್ ಪ್ರಣೀತ ಸೂತ್ರ ವಿರೋಧಾತ್. ಇದರಲ್ಲಿ ಬಾದರಾಯಣರು ಪ್ರಕೃತಿ ಅಧಿಕರಣದಲ್ಲಿ ಸ್ಪಷ್ಟವಾಗಿ ಪ್ರಕೃತಿಶ್ಚ ಅಂತ ಹೇಳಿದ್ರೆ ಉಪಾದಾನ ಕಾರಣವು ಅಂತ ಅರ್ಥ. ಪ್ರಕೃತಿ ಅನ್ನೋದಕ್ಕೆ ಉಪಾದಾನ ಕಾರಣ ಅಂತ ಅರ್ಥ. ಅಲ್ಲಿ ಚಕಾರದಿಂದ ನಿಮಿತ್ತತ್ವವು ಮೊದಲೇ ಪ್ರಸಿದ್ಧವಾಗಿ ಸ್ಥಾಪಿತವಾಗಿದೆ. ಈಕ್ಷತ್ಯಧಿಕರಣ ಮೊದಲಾದವುಗಳಲ್ಲೆಲ್ಲ ಈಕ್ಷಣ ಇರುವುದರಿಂದ ಚೇತನನ ಕಾರ್ಯ ಅಂತ ಹೇಳಿ, ಅದಾದ ಮೇಲೆ ಆನಂದಮಯಾಧಿಕರಣ ಮೊದಲಾದವುಗಳಲ್ಲಿ ಸಾಮಾನ್ಯವಾದ ಚೇತನನೂ ಅಲ್ಲ, ವಿಶೇಷ ಶಕ್ತಿಯುಳ್ಳಂತಹ ಚೇತನ ವಿಶ್ವಾಮಿತ್ರರೇ ಮೊದಲಾದಂತೆ ತಪಶಕ್ತಿ ಉಳ್ಳವರು, ಅವರು ಯಾರು ಅಲ್ಲ ಅನ್ನೋದನ್ನು ಸ್ಥಾಪನೆ ಮಾಡಿ ಮೊದಲನೆಯ ಪಾದದಲ್ಲಿಯೇ, ಮೊದಲ ಅಧ್ಯಾಯದ ಮೊದಲ ಪಾದದಲ್ಲಿಯೇ ಇದೆಲ್ಲ ಸ್ಥಾಪನೆ ಮಾಡಿದ್ರು. ಹಾಗೆಯೇ 4 ಪಾದಗಳಲ್ಲಿ ಸ್ಪಷ್ಟವಾಗಿ ನಾರಾಯಣನೇ ಜಗತ್ ಕಾರಣ, ಎಲ್ಲ ವಿಧವಾದ ಕಾರಣವು, ಚೇತನರು ಬೇರೆ ಯಾರು ಚೇತನರು ಕಾರಣವಲ್ಲ, ಮತ್ತು ಪ್ರಕೃತಿಯೂ ಕಾರಣವಲ್ಲ, ಮತ್ತು ಹಾಗೆಯೇ ಬೇರೆ ಶಬ್ದಗಳಿಂದ ಹೇಳಲ್ಪಟ್ಟ ಆಕಾಶ ಪ್ರಾಣ ಮೊದಲಾದದ್ದು ಯಾವುದೂ ಕಾರಣವಲ್ಲ. ಇದೆಲ್ಲವನ್ನು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿ 4ನೇ ಪಾದದ ಕಡೆಯ ಅಧಿಕರಣದ ಹಿಂದಿನ ಅಧಿಕರಣ ಪ್ರಕೃತಿ ಅಧಿಕರಣ ಅಂತ ಹೇಳಿ ಲಾಸ್ಟ್ ಬಟ್ ಒನ್, ಇದು ಮೊದಲನೇ ಅಧ್ಯಾಯಕ್ಕೆ. ಮೊದಲನೇ ಅಧ್ಯಾಯ ಪೂರ್ಣವಾಗಿ ಪರಮಾತ್ಮನ ಜಗತ್ ಕಾರಣತ್ವವನ್ನು ಸ್ಥಾಪನೆ ಮಾಡುವ ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ. ಆರಂಭದಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾರಿಂದ ಆಗುತ್ತೋ ಅವನೇ ಬ್ರಹ್ಮ ಅನ್ನೋದನ್ನು ಲಕ್ಷಣವನ್ನು ಹೇಳಿದ್ರು, ಜನ್ಮಾದ್ಯಸೇತಃ ಅಂತ. ಅದಾದ ಮೇಲೆ ಸೃಷ್ಟಿ ಸ್ಥಿತಿ ಲಯಗಳು ಅವನು ಮಾಡ್ತಾನೆ ಅಂತ ಹೇಳಿ ಈಕ್ಷತೆ ಅಧಿಕರಣದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಕ್ಷಣ ಅನ್ನೋದು ಅಚೇತನವಾದ ಪ್ರಧಾನಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ಆದ್ದರಿಂದ ಪರಮಾತ್ಮನೇ ಅಚೇತನವಾದ ಪ್ರಧಾನ ಕಾರಣವಲ್ಲ ಮೊದಲಾದ್ದೆಲ್ಲ ಹೇಳಿ ಸಂಕಲ್ಪದಿಂದಲೇ ಸಕಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಸಂಹಾರವನ್ನು ಮಾಡುವವನು ಅವನೇ. ಎಲ್ಲ ಮಾಡುವವನನ್ನು ಶ್ರುತಿಯಿಂದಲೇ ತಿಳಿಯಬೇಕು. ಆದ್ದರಿಂದ ಶ್ರುತಿ
ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಎಲ್ಲ ಹೇಳಿ ಎರಡನೆಯ ನಿಮಿತ್ತವೂ ಇರಲಿಲ್ಲ, ಉಪಾದಾನವೂ ಇರಲಿಲ್ಲ, ಅವನೇ ಉಪಾದಾನ ಅವನೇ ನಿಮಿತ್ತ ಅಂತ ಹೇಳಿ ಅದು ಸ್ಪಷ್ಟವಾಗಿ ಸದ್ವಿದ್ಯೆಯಲ್ಲಿ ಸ್ಥಾಪನೆ ಮಾಡಿದಾಗ ಆದ್ದರಿಂದಲೇ ಒಬ್ಬನನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯಬಹುದು ಅಂತ ಉದತಮಾದೇಶಮ ಪ್ರಾಕ್ಷ್ಯೋ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಉದ್ದಾಲಕರು ಶ್ವೇತಕೇತುವನ್ನು ಪ್ರಶ್ನೆ ಮಾಡಿದಾಗ ಕಾರ್ಯಕಾರಣ ಭಾವ ಇಟ್ಕೊಂಡು ಒಬ್ಬನನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯಬಹುದು ಅಂದರೆ ಅವನು ಏಕ ಕಾರಣ ಆಗಿರ್ಬೇಕು. ನಿಮಿತ್ತವನ್ನು ಮಾತ್ರ ತಿಳಿದರೆ ಉಪಾದಾನ ಆಗದೆ ಹೋದರೆ ಉಪಾದಾನವನ್ನು ತಿಳಿಬೇಕಾವಾಗ ಎರಡು ವಸ್ತುವನ್ನು ತಿಳಿಬೇಕಾಗುತ್ತೆ. ಆದರೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು. ಏಕವಿಜ್ಞಾನೇನ ಸರ್ವವಿಜ್ಞಾನ. ಆ ಒಂದು ಪ್ರಕರಣವನ್ನೇ ಅಧ್ಯಾಯವನ್ನೇ ಪೂರ್ಣವಾಗಿ ವಿಷಯವಾಕ್ಯವಾಗಿ ಉಳ್ಳ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ. ಪ್ರತಿಜ್ಞೆಯು ದೃಷ್ಟಾಂತವು. ಪ್ರತಿಜ್ಞೆ ಯಾವುದು ಅಂದರೆ ಏಕವಿಜ್ಞಾನೇನ ಸರ್ವವಿಜ್ಞಾನ, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು. ದೃಷ್ಟಾಂತ ಅಂತ ಹೇಳೋದು ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಮೊದಲಾದದ್ದು. ಕಾರ್ಯಕಾರಣ ಭಾವ ಇಟ್ಕೊಂಡು ಕಾರಣವನ್ನು ತಿಳಿದ್ರೆ ಕಾರ್ಯವೆಲ್ಲ ತಿಳಿಯಬಹುದು. ಜಗತ್ತಿನಲ್ಲಿ ಚೇತನಾಚೇತನಗಳಿದೆ, ವಿಲಕ್ಷಣವಾದ ಪದಾರ್ಥಗಳಿದೆ, ದೋಷವೇ ಇದೆ. ಇದೆಲ್ಲಕ್ಕೂ ಪರಮಾತ್ಮನ ಹೇಗೆ ಕಾರಣ ಅದೆಲ್ಲವನ್ನು ಸ್ಪಷ್ಟವಾಗಿ ಸ್ಥಾಪನೆ ಮಾಡ್ತಾರೆ. ಇದೆಲ್ಲವೂ ಕೂಡ ವಿಶೇಷಣಗಳಲ್ಲಿ ವ್ಯತ್ಯಾಸವಾಗುತ್ತೆ ಹೊರತು ವಿಶಿಷ್ಟವಾದ ಪದಾರ್ಥ ಒಂದೇ ಕಾರಣ, ವಿಶಿಷ್ಟವಾದ ಪದಾರ್ಥವೇ ಕಾರ್ಯ. ಸ್ಥೂಲ ಚಿರಚಿತ್ ವಿಶಿಷ್ಟ ಕಾರಣ ಕಾರ್ಯವಾಗುತ್ತೆ, ಸೂಕ್ಷ್ಮ ಚಿರಚಿತ್ ವಿಶಿಷ್ಟ ಕಾರಣವಾಗುತ್ತೆ. ಹೀಗೆ ಹೇಳಿ ಉಪಾದಾನ ಕಾರಣವು ಪರಮಾತ್ಮನೇ. ಇಲ್ಲದೆ ಹೋದರೆ ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧ ಬರುತ್ತೆ. ಪ್ರತಿಜ್ಞೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬೇಕು ಅಂತ ಹೇಳಿದ್ರೆ ಒಂದೇ ಎಲ್ಲ ವಿಧವಾದ ಕಾರಣವೂ ಆಗಿರಬೇಕು. ಇಲ್ಲದೆ ಹೋದರೆ ತಿಳಿಯಕ್ಕಾಗೋದಿಲ್ಲ. ಕೃತಿ ಅದನ್ನು ನೇರವಾಗಿ ಹೇಳ್ತು. ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್ ಮೊದಲಾದ ಹೇಳಿ ಈ ಅಧಿಕರಣದಲ್ಲಿ 6 ಸೂತ್ರಗಳಲ್ಲಿ ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಸಾಕ್ಷಾಚ್ಚ ಉಭಯ ಆಮ್ನಾನಾಥ್ ಅಂತ ಸೂತ್ರ. ನೇರವಾಗಿ ಉಭಯ ಅಂದರೆ ಉಪಾದಾನ ನಿಮಿತ್ತ ಎರಡೂ ಅವನೇ ಅಂತ ಶ್ರುತಿಯು ನೇರವಾಗಿ ಹೇಳಿದೆ, ಸಾಕ್ಷಾತ್ತಾಗಿ ಹೇಳಿದೆ. ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್ ಮೊದಲಾದ ವಾಕ್ಯಗಳಲ್ಲಿ ಆತ್ಮಕೃತೆ ಅಂತ ಹೇಳಿದ್ರು. ತನ್ನನ್ನೇ ತಾನು ಮಾಡಿಕೊಂಡ, ಆದ್ದರಿಂದ ಬಹುಶ್ಯಾಮ್ ಅಂತ ತನ್ನನ್ನೇ ಅನೇಕವಾಗಿ ಮಾಡಿಕೊಂಡಿದ್ದರಿಂದಲೂ ಅವನೇ. ಅವಿದ್ಯೋಪದೇಶ ಅಚ್ಚ ಅಂತ ಸಂಕಲ್ಪದಿಂದಲೇ ಎಲ್ಲ ಮಾಡ್ದ ಅವನು. ಯೋನಿಶ್ಚ ಹೀಗೀಯತೆ. ಇದು ಎಲ್ಲ ಸೂತ್ರಗಳು ಅಧಿಕರಣದಲ್ಲಿ ಬರುವಂಥದ್ದು. ಒಂದೊಂದಕ್ಕೂ ಒಂದು ಸೂತ್ರಗಳು ಕೂಡ ಅದರಲ್ಲಿ ಅದ್ಭುತವಾಗಿ ಪರಮಾತ್ಮನ ಉಪಾದಾನ ಕಾರಣತ್ವ ನಿಮಿತ್ತ ಕಾರಣತ್ವ ಎರಡೂ ಅವನೇ ಅನ್ನೋದನ್ನು ಸ್ಪಷ್ಟವಾಗಿ ಸ್ಥಾಪನೆ ಮಾಡುವ ಅಧಿಕರಣ ಪ್ರಕೃತಿ ಅಧಿಕರಣ ಅಂತ ಹೇಳೋದು. ಈ ಸೂತ್ರಗಳಿಗೆಲ್ಲ ವಿರೋಧ ಬರುತ್ತೆ. ನಿಮಿತ್ತ ಕಾರಣ ಪ್ರಧಾನವೇ ಅಲ್ಲ, ಪರಮಾತ್ಮನೇ ನಿಮಿತ್ತ ಕಾರಣ. ಉಪಾದಾನ ಪ್ರಧಾನ, ಪ್ರಕೃತಿಯೇ ಉಪಾದಾನವಾಗಬೇಕು. ಯಾಕೆ ಅಂದರೆ ಪರಿಣಾಮ ಹೊಂದುತ್ತೆ, ವಿಕಾರ ಉಂಟಾಗುತ್ತೆ, ದೋಷವಾಗುತ್ತೆ. ಪರಮಾತ್ಮನಿಗೆ ದೋಷವಿಲ್ಲ, ಪರಬ್ರಹ್ಮನಿಗೆ ಅವನು ಹೇಗೆ ಉಪಾದಾನವಾಗ್ತಾನೆ ಅಂತ ಅವರಿಗೆ ಪ್ರಶ್ನೆ. ಶರೀರಾತ್ಮಭಾವವನ್ನು ಒಪ್ಕೊಂಡಿರೋರಿಗೆ ಈ ಸಮಸ್ಯೆ ಬರೋದಿಲ್ಲ. ಆದ್ದರಿಂದ ಶರೀರಾತ್ಮಭಾವದಲ್ಲಿ ಎಲ್ಲವೂ ಅವನ ಶರೀರವಾಗಿ ಅವನ ಪ್ರಕಾರ. ಆದ್ದರಿಂದ ವಿಶೇಷಣಾಂಶದಲ್ಲಿ ಪರಿಣಾಮ ಆಗಬಹುದು. ಪರಿಣಾಮಾತ್ ಅಂತಲೇ ಒಂದು ಸೂತ್ರ ಪ್ರಕೃತಿ ಅಧಿಕರಣದಲ್ಲಿ. ಪರಿಣಾಮವಾಗಿಯೇ ಜಗತ್ ಸೃಷ್ಟಿ ಮಾಡಿದ ಪರಮಾತ್ಮ. 2 ಅಂಶಗಳಿದೆ ಪದಾರ್ಥಗಳಲ್ಲಿ, ವಿಶೇಷಣಾಂಶ ವಿಶೇಷ್ಯಾಂಶ. ವಿಶೇಷಣಾಂಶದಲ್ಲಿ ಪರಿಣಾಮ, ವಿಶೇಷದಲ್ಲಿ ಯಾವ ಪರಿಣಾಮವೂ ಇಲ್ಲ. ಹೀಗೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದು ಸೂತ್ರಗಳೆಲ್ಲ ಸ್ಪಷ್ಟವಾಗಿ ಅದನ್ನು ತಿಳಿಸುತ್ತೆ. ಅಲ್ಲಿ ವಿರೋಧ ಬರುತ್ತೆ. ನಿಮಿತ್ತ ಕಾರಣ ಪರಮಾತ್ಮ, ಉಪಾದಾನ ಬೇರೆ ಯಾರು ಅಂತ ಹೇಳಿದ್ರೆ, ಭೇದವನ್ನು ಹೇಳಿದ್ರೆ ವೇದಕ್ಕೆ ವಿರುದ್ಧವಾದದ್ದು. ಸೂತ್ರಕಾರರ ವಿರೋಧ. ಅವರು ವೇದವಿತ್ ಪ್ರಣೀತ ಸೂತ್ರ. ವೇದವಿತ್ತಾದ ವ್ಯಾಸರು, ವೇದವನ್ನೆಲ್ಲ ವಿಭಜನೆ ಮಾಡಿದವರು, ಪ್ರವರ್ತನೆ ಮಾಡಿದವರು, ಅವರು ರಚಿಸಿದಂತಹ ಸೂತ್ರಗಳಲ್ಲಿ ವಿರೋಧ ಬರುತ್ತೆ. ಶ್ರುತಿಗೂ ನೇರವಾಗಿ ವಿರೋಧ. ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವಾ ದ್ವಿತೀಯಂ. ಇದು ಏಕಮೇವ ಅನ್ನೋದು ಉಪಾದಾನ ಕಾರಣವು ಒಬ್ಬನೇ ಅಂತ ತಿಳಿಸುತ್ತೆ. ಅದ್ವಿತೀಯಂ ಅನ್ನೋದು ಇನ್ನೊಬ್ಬ ನಿಮಿತ್ತ ಇರಲಿಲ್ಲ ಅಂತ ತಿಳಿಸುತ್ತೆ. ಆದ್ದರಿಂದ ಇದೆರಡು
ಇದರಿಂದ ಪರಮಾತ್ಮನೇ ಜಗದೇಕ ಕಾರಣ ಅನ್ನು ತಿಳಿಸುವ ಸದ್ವಿದ್ಯಾ ಪ್ರಕರಣ. ಬ್ರಹ್ಮವನಂ ಬ್ರಹ್ಮಸ ವೃಕ್ಷಾಸಿ ಯಥೋ ದ್ಯಾವ ಪೃಥ್ವಿ ನಿಷ್ಠತಕ್ಷು ಅನ್ನುವಾಗ ಮನ ವೃಕ್ಷ ಮೊದಲಾದದೆಲ್ಲ ಉಪಾದಾನ ನಿಮಿತ್ತ ಕಾರಣಗಳನ್ನು ತಿಳಿಸುತ್ತೆ. ಆದ್ದರಿಂದ ಎಲ್ಲ ಅಧಿಷ್ಠಾನವೂ ಅವನೇ, ಎಲ್ಲವೂ ಅವನೇ, ಮಾಡಿದವನು ಅವನೇ, ಸೃಷ್ಟಿ ಮಾಡಿದವನು ಅವನೇ, ಅವನೇ ಉಪಾದಾನ ನಿಮಿತ್ತ ಸ್ಪಷ್ಟವಾಗಿ ತಿಳಿಸುತ್ತೆ. ಬ್ರಹ್ಮಾದ್ಯ ತಿಷ್ಠತೆ ಭುವನಾನಿ ಧಾರೆಯನ್ನು, ಎಲ್ಲವನ್ನು ಧರಿಸಿ ಅದಕ್ಕೆ ಅಧಿಷ್ಠಾತೃ ಆಗಿದ್ದ ಬ್ರಹ್ಮನು ಅನ್ನೋದನ್ನು ತಿಳಿಸುವ ವಾಕ್ಯ. ಸಾಕ್ಷಾಚ್ಚ ಉಭಯಾಮ್ನಾನಾತ್, ನೇರವಾಗಿಯೇ ಶ್ರುತಿ ಎರಡು ವಿಧವಾದ ಕಾರಣವು ಬ್ರಹ್ಮನಿಗೆ ಹೇಳುತ್ತಿಲ್ಲ, ಸಹಕಾರಿ ಕಾರಣವೂ ಹೇಳಲ್ಪಡುತ್ತೆ ಈ ವಾಕ್ಯಗಳಲ್ಲಿ, ಶ್ರುತಿಯಲ್ಲಿ. ಅದಷ್ಟೇ ಅಲ್ಲದೆ ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗಿತು ಅಂತ ಪ್ರಕರಣ ಹೇಳುವ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಜಗತ್ಕಾರಣತ್ವ, ಜಗತ್ ಸೃಷ್ಟಿ ಹೇಳುತ್ತೆ ಸ್ಪಷ್ಟವಾಗಿ, ವಿಸ್ತಾರವಾಗಿ. ಸರ್ವೇ ನಿಮೇಶ ಜಜ್ಞಿರೇ ವಿದ್ಯುತ್ ಪುರುಷಾದಧಿ, ಎಲ್ಲ ನಿಮಿಷ ಮೊದಲಾದ ಕಾಲದ ಪ್ರಭೇದಗಳೇನು ಇದೇನು ಎಲ್ಲ ವಿದ್ಯುದ್ವರ್ಣನಾದ ಆ ಪುರುಷನಿಂದಲೇ ಎಲ್ಲ ಸೃಷ್ಟಿಯಾಯಿತು ಅಂತ ಹೇಳುವ ಮಹಾನಾರಾಯಣ ಉಪನಿಷತ್ತು ಇದು. ನತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ, ಮಹದ್ಯಶಸ್ ಅಂತ ಅವನಿಗೆ ಹೆಸರು, ಅವನಿಗೆ ಇನ್ನೊಬ್ಬರು ಆಳುವವರಿಲ್ಲ. ನತಸ್ಯ ಈಶೇ ಕಶ್ಚನ. ಹಾಗೆಯೇ ನೇಹ ನಾನಾ ಅಸ್ತಿ ಕಿಂಚನ, ಇದು ಬ್ರಹ್ಮಾತ್ಮ ಅಬ್ರಹ್ಮಾತ್ಮಕತ್ವ ಬ್ರಹ್ಮಾತ್ಮಕತ್ವ ಅನ್ನುವ ನಾನಾತ್ವವಿಲ್ಲ ಅನ್ನೋದನ್ನು ತಿಳಿಸುತ್ತೆ. ನಾನಾ ಅಸ್ತಿ ಅಂದರೆ ಎಲ್ಲವೂ ಬ್ರಹ್ಮಾತ್ಮಕವೇ, ಆದ್ದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ, ಬ್ರಹ್ಮವಲ್ಲದ್ದು ಯಾವುದೂ ಇಲ್ಲ. ಆದ್ದರಿಂದ ನಾನಾತ್ವ ಅನ್ನೋದು ಭೇದವನ್ನು ನಿಷೇಧ ಮಾಡೋದಿಲ್ಲ, ಬ್ರಹ್ಮಾತ್ಮಕವಲ್ಲದ ಭೇದವನ್ನು ನಿಷೇಧ ಮಾಡುತ್ತೆ. ಬ್ರಹ್ಮಾತ್ಮಕದಲ್ಲಿ ಭೇದ ಇದ್ದೇ ಇದೆ, ಎಲ್ಲವೂ ಬ್ರಹ್ಮಾತ್ಮಕವೇ. ಸರ್ ಅದನ್ನು ಕೂಡ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ಅವರು. ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ, ಎಲ್ಲರನ್ನು ತನ್ನ ವಶದಲ್ಲಿ ಇಟ್ಕೊಂಡಿರುವವನು, ಎಲ್ಲರನ್ನೂ ಆಳುವವನು. ಈ ವಾಕ್ಯಗಳೆಲ್ಲ ಶರೀರ ಆತ್ಮಭಾವವನ್ನು ತಿಳಿಸುತ್ತೆ. ಆಧಾರಾಧೇಯ ಭಾವ, ಹಾಗೆಯೇ ನಿಯಾಮಕ ನಿಯಾಮ್ಯ ಭಾವ, ಶೇಷಭಾವ, ಇದೆಲ್ಲವೂ ಕೂಡ ಇದು ಹೇಳುವಾಗ ನತಸ್ಯ ಈಶೇ ಕಶ್ಚನ ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಬ್ರಹ್ಮಾದ್ಯ ತಿಷ್ಠತೆ ಭುವನಾನಿ ಸರ್ವಂ, ಎಲ್ಲವನ್ನು ಕೂಡ ಇದೆಲ್ಲವೂ ಕೂಡ ಶರೀರಾತ್ಮಭಾವದಿಂದಲೇ, ಎಲ್ಲವೂ ಬ್ರಹ್ಮನ ಶರೀರ, ಆದ್ದರಿಂದ ಅವನೇ ಎಲ್ಲ ವಿಧವಾದ ಕಾರಣವು. ಮುಖ್ಯ ಅರ್ಥದಲ್ಲಿಯೇ ಎಲ್ಲ ಹೇಳಬಹುದು. ಯಾಕೆ ಅಂದರೆ ಅವನ ಅಂತರ್ಯಾಮಿಯಾಗಿ ಇಲ್ಲದೇ ಇರುವ ಅವಸ್ಥೆಯೇ ಇಲ್ಲ ಯಾವ ಪದಾರ್ಥಕ್ಕೂ. ಆದ್ದರಿಂದ ಶರೀರ ಹೇಳುವ ಶಬ್ದಗಳೆಲ್ಲ ಶರೀರಿಯ ಪರ್ಯಂತ ಹೋಗುತ್ತೆ. ಪ್ರಕೃತಿ ಉಪಾದಾನ ಅಂದರೆ ಪ್ರಕೃತಿಗೆ ಅಂತರಾತ್ಮನಾದ ಪರಮಾತ್ಮನಿಗೂ ಮುಖ್ಯಾರ್ಥದಲ್ಲಿ ಉಪಾದಾನತ್ವವಿದೆ ತಿಳಿಯುತ್ತೆ ಅದರಿಂದ. ಆದ್ದರಿಂದ ಇದು ಪ್ರಧಾನವಾದ ವಿಷಯ. ಪುರುಷೇ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಪುರುಷ ಸೂಕ್ತ ತಿಳಿಸುತ್ತೆ ಅವನೇ ಎಲ್ಲವೂ ಆದ ಅಂತ ಹೇಳಿಬಿಟ್ಟು. ಆತ್ಮಕತೆ ಅಂತ ಸೂತ್ರದಲ್ಲಿ ಹಾಕ್ತಾರೆ ಅವರು. ಭೂತ ಅಮೃತತ್ವಸ್ಯ ಈಶಾನಃ, ಅಷ್ಟೇ ಅಲ್ಲ ಮೋಕ್ಷಪ್ರದನೂ ಅವನೇ, ಮೋಕ್ಷಪ್ರದನಾದವನು ಅಮೃತಸ್ಯ ಈಶಾನಃ, ಅಮೃತತ್ವ ಕೊಡುವವನು ಅವನೇ. ನಾಣ್ಯ ಪಂಥ ಏನಾಯ ವಿದ್ಯತೆ, ಬೇರೆ ಯಾವ ಮಾರ್ಗವೂ ಇಲ್ಲ ಮೋಕ್ಷಕ್ಕೆ, ಅವನನ್ನೇ ಆಶ್ರಯಿಸಬೇಕು. ಇತ್ಯಾದಿ ಸರ್ವಶ್ರುತಿಗಣ ವಿರೋಧಾಚ, ಎಲ್ಲ ಶ್ರುತಿಗಣಗಳಿಗೂ ವಿರೋಧ ಬರುತ್ತೆ. ನಿಮಿತ್ತವೂ ಉಪಾದಾನವೂ ಒಂದೇ ಅಂತ ಒಪ್ಕೊಳ್ಳದೆ ಹೋದರೆ ಎಷ್ಟು ವಿರೋಧಗಳು ಬರುತ್ತೆ ಅಂತ ಇಲ್ಲಿ ತೋರಿಸ್ತಾರೆ. ಕೇಚಿದ ಅವೈದಿಕಾ ಭಗವತಃ ಉಪಾದಾನತ್ವಂ ರುದ್ರಸ್ಯ ನಿಮಿತ್ತತ್ವಂ ಚ ವದಂತಿ, ಹೀಗೆ ಹೇಳುವರು ಇದ್ದಾರೆ. ರುದ್ರನೇ ನಿಮಿತ್ತ ಕಾರಣ ಅಂತ ಹೇಳೋರು, ಉಪಾದಾನಂತು ಭಗವಾನ್ ನಿಮಿತ್ತಂತು ಮಹೇಶ್ವರ ಅಂತ ಹೇಳೋರಿದ್ದಾರೆ. ಅದು ಪಾಶುಪತಾದಿ ಮತಗಳು ಮೊದಲಾದದ್ದೆಲ್ಲ ಅದನ್ನು ನಿರಾಕರಣೆ ಮಾಡ್ತಾರೆ ಇಲ್ಲಿ. ಹಾಗೆಯೇ ನಿಮಿತ್ತ ಕಾರಣವು ಮಾತ್ರ ಪರಮಾತ್ಮನಿಗೆ ಒಪ್ಪಿಕೊಳ್ಳುವ ಮಿಕ್ಕ ಮತಗಳನ್ನು ಬಾದರಾಯಣರೇ ತಳ್ಳಿ ಹಾಕಿದರು. ಅದರಲ್ಲಿ ಯೋಗ ದರ್ಶನವು ಹಾಗೆಯೇ ಪರಮಾತ್ಮನಿಗೆ ಕೇವಲ ನಿಮಿತ್ತ ಕಾರಣತ್ವ, ಈ ರೀತಿ ದರ್ಶನಗಳು ಹೇಳುವುದನ್ನು ಒಪ್ಕೊಳ್ಳೋದಿಲ್ಲ. ಸೂತ್ರ ಶ್ರುತಿ ವಿರೋಧಾಭ್ಯಾಂ ವೇದಬಾಹ್ಯತ್ವ ಉಪಪಾದಯತಿ ಜನ್ಮಾದಿ ಇತಿ, ಸೂತ್ರಗಳಿಗೂ ಶ್ರುತಿಗಳಿಗೂ ವಿರೋಧ. ಶ್ರುತಿಯಲ್ಲಿ ಸೂತ್ರವನ್ನು ಹೇಳಿ ಸದೇವ ಇತಿ ಉಪಾದಾನತ್ವಂ ಅದ್ವಿತೀಯಂ ತದೈಕ್ಷತ ಇತ್ಯಾದಿನ ತಸ್ಯೈವ ನಿಮಿತ್ತತ್ವಂ. ತದೈಕ್ಷತ ಅಂತ ಹೇಳುವಾಗ ನಿಮಿತ್ತ ಕಾರಣವು ಅಧಿಷ್ಠಾತ್ರಂತರ ನಿವಾರಣೆ ಇದೆಲ್ಲ ಹೇಳಲ್ಪಟ್ಟಿದೆ. ಬ್ರಹ್ಮ ಸ ವೃಕ್ಷ ಆಸೀತ್ ಇತಿ ಉಪಾದಾನತ,
ಸದೇವ ಅನ್ನೋದರಲ್ಲಿಯೇ ಉಪಾದಾನವನ್ನು ಹೇಳ್ಬೋದು ಅಂದರು. ಅದು ಏಕಮೇವ ಅದ್ವಿತೀಯಂ ಅಂತ ಹೇಳಿ, ಏಕಮೇವಾಗೂ ಹೇಳ್ತಾರೆ ಒಂದು ಕಡೆ ಉಪಾದಾನ ಅಂತ ಹೇಳ್ಬೋದು ಅಂತ. ಹೀಗೆ ಬ್ರಹ್ಮ ಅಧ್ಯತಿಷ್ಠತೆ ಅಂತ ಬ್ರಹ್ಮಸ ವೃಕ್ಷ ಆಸೀತ್ ಅಂತ ಹೇಳೋದು ಉಪಾದಾನ. ವನವು ವೃಕ್ಷದಿಂದ ಮಾಡಲ್ಪಟ್ಟಿದೆ ಅನ್ನೋದ್ರಿಂದ ವೃಕ್ಷ ಅನ್ನೋದು ಔಪಚಾರಿಕವಾಗಿ ಉಪಾದಾನ ಕಾರಣಕ್ಕೆ ವೃಕ್ಷ ಅಂತ ಶ್ರುತಿ ವಾಕ್ಯವನ್ನು ತಿಳಿಸುತ್ತೆ. ಆದ್ದರಿಂದ ಕಿಂಸಿತ್ ಕಿಗ್ಗಸ್ವಿದ್ವನಂಕ ಉಸ ವೃಕ್ಷ ಆಸೀತ್ ಯಥೋದ್ಯಾವ ಪೃಥಿವೀ ನಿಷ್ಠ ದಕ್ಷು ಮನೀಷಿಣೋ ಮನಸ. ಮನಸ್ಸಿನಲ್ಲಿ ಯೋಚನೆ ಮಾಡಿ ವಿಚಾರ ಮಾಡಿ ನೀವು, ಯಾವುದು ವನ ಯಾವುದು ವೃಕ್ಷವಾಗಿತ್ತು, ಯಾವುದು ಅದಕ್ಕೆಲ್ಲ ಅಧಿಷ್ಠಾನವಾಗಿತ್ತು, ಅಧಿಷ್ಠಾತೃ ಆಗಿತ್ತು. ಬ್ರಹ್ಮವನಂ ಬ್ರಹ್ಮಸ ವೃಕ್ಷಾಸೀತ್ ಯಥೋದ್ಯಾವ ಪೃಥಿವೀ ನಿಷ್ಠ ದಕ್ಷು ಮನೀಷಿಣೋ ಮನಸಾ ಬಿಭ್ರವೀಮಿವಹ ಬ್ರಹ್ಮಾದ್ಯತಿಷ್ಠದ್ಭುವನಾನಿ ಧಾರಯನ್. ಇದು ಶ್ರುತಿಯಲ್ಲಿ ಬರುವಂತಹ ವಾಕ್ಯ, ಯಜುರ್ವೇದದಲ್ಲಿ ಋಗ್ವೇದದಲ್ಲಿ ಎಲ್ಲ ಬರುತ್ತೆ. ಅಲ್ಲಿ ವೃಕ್ಷ ಆಸೀತ್ ಅನ್ನೋದು ಉಪಾದಾನ ಕಾರಣವನ್ನು ತಿಳಿಸುತ್ತೆ. ಬ್ರಹ್ಮ ಅಧ್ಯತಿಷ್ಠತೆ ಅನ್ನೋದು ನಿಮಿತ್ತತ್ವ, ಅಧಿಷ್ಠಾತೃ ಆಗಿದ್ದು ಒಬ್ಬ ಚೇತನನ ಅಧಿಷ್ಠಾನದಲ್ಲಿಯೇ ನಡೀಬೇಕು ಕೆಲಸವನ್ನು. ಸರ್ವೇ ನಿಮೇಷಾಃ ಇತಿ ಕಾಲವಿಶಿಷ್ಟಸ್ಯ ನಿಮೇಷಾದೀನಾಂ ನಿಮೇಷಾದೀನ್ ಪ್ರತಿ ಉಪಾದಾನತ್ವಂ. ಕಾಲವು ಕೂಡ ಒಂದು ಪದಾರ್ಥವೇ ನಮ್ಮ ಸಿದ್ಧಾಂತದಲ್ಲಿ. ಕಾಲಗಳು ಕೂಡ ಅವನಿಂದಲೇ ಸೃಷ್ಟಿಯಾಯಿತು ಅಂತ ಹೇಳಿರೋದು ಕೂಡ ಈ ಔಪಾಧಿಕವಾದ ಕಾಲದಲ್ಲಿ ಯಾವ ಯಾವ ಒಂದು ಔಪಾಧಿಕವಾದ ವಿವಿಧವಾದ ಬಗೆಗಳು ಭೇದಗಳು ಕಂಡು ಬರುತ್ತೋ ಇಲ್ಲಿ ಅದೆಲ್ಲ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಯಿತು ಅಂತ ತಿಳಿಸುತ್ತೆ. ನತಸ್ಯ ಈಶೆ ಅನ್ನೋದು ನಿಮಿತ್ತತ್ವವನ್ನು ತಿಳಿಸುತ್ತೆ, ಈಶ್ವರನಿಲ್ಲ ಅಂತ. ನೇಹನ ನಾಸ್ತಿ ಇತಿ ಉಪಾದಾನತ್ವ. ಸರ್ವಸ್ಯ ಬ್ರಹ್ಮಕಾರ್ಯತ್ವೇನ ಬ್ರಹ್ಮಾತ್ಮಕ ನಿಷೇಧಾತ್. ಇದುವೇ ಇಲ್ಲಿ ಎಲ್ಲವೂ ಅವನೇ ಉಪಾದಾನವಾದ್ದರಿಂದ ಬ್ರಹ್ಮನನ್ನು ಆತ್ಮನಾಗಿ ಹೊಂದಿಲ್ಲದೆ ಇರುವ ಯಾವ ಪದಾರ್ಥವೂ ಇಲ್ಲ ಅನ್ನೋದು ಅಬ್ರಹ್ಮಾತ್ಮಕ ನಿಷೇಧಾತ್. ಅಲ್ಲಿಯೇ ನಿಷೇಧ ಮಾಡಿರೋದು ಅದನ್ನೇ ಹೊರತು ಸಾಕ್ಷಾತ್ತಾಗಿ ಭೇದವನ್ನು ನಿಷೇಧ ಮಾಡಿಲ್ಲ. ಸರ್ವಸ್ಯ ವಶೀತಿ ನಿಮಿತ್ತತ್ವಂ. ಈ ವಾಕ್ಯಗಳನ್ನೆಲ್ಲ ಇಲ್ಲಿ ಸುದರ್ಶನ ಸೂರಿಗಳು ತೋರಿಸ್ತಾರೆ. ಎಲ್ಲೆಲ್ಲಿ ನಿಮಿತ್ತತ್ವ, ಎಲ್ಲೆಲ್ಲಿ ಚೇತನನ ಕಾರ್ಯವಿದೆಯೋ ಅದನ್ನು ನಿಮಿತ್ತವನ್ನು ತೋರಿಸುತ್ತೆ. ವಶೀ ಮೊದಲಾದದ್ದು. ಪುರುಷ ಏವ ಇದಂ ಸರ್ವಂ ಎರಡೂ ತಿಳಿಸುತ್ತೆ. ಇದು ನಿಮಿತ್ತತ್ವಂ ಉಪಾದಾನತ್ವಂ ಅಂದರು. ಯದ್ಭೂತಂ ವೆಚ್ಚ ಭವ್ಯಂ ಅಂತ ಹೇಳಿ ಎಲ್ಲ ಅವನೇ ಆದ ಅಂತ ಒಂದೇ ವಾಕ್ಯದಲ್ಲಿ ಎಲ್ಲವನ್ನು ತಿಳಿಸಿದೆ. ಉತ ಅಮೃತಸ್ಯ ಈ ಅಮೃತತ್ವಸ್ಯ ಈಶಾನಃ ತಸ್ಯೈವ ಮುಕ್ತಿ ಪ್ರದತ್ವಂ ನಾನ್ಯಃ ಇತಿ ವ್ಯತಿರೇಕ ಉಪಾಯ ನಿಷೇಧ. ಬೇರೆ ಯಾವ ಉಪಾಯವೂ ಇಲ್ಲ ಅವನನ್ನು ಪಡೆದುಕೊಳ್ಳೋಕ್ಕೆ, ಮೋಕ್ಷಕ್ಕೆ. ಇಷ್ಟು ವಿಷಯಗಳನ್ನು ಇದರಲ್ಲಿ ಶ್ರುತಿ ಮೊದಲು ಸ್ಮೃತಿಯನ್ನು ತೋರಿಸಿ ವಿಷ್ಣು ಪಾರಮ್ಯವನ್ನು ಹೇಳಕ್ಕೆ, ಆಮೇಲೆ ಶ್ರುತಿ ಮತ್ತು ಸೂತ್ರಗಳಲ್ಲಿ ಹೇಗೆ ಉಭಯ ಅಭಿನ್ನ ಉಪಾದಾನ ನಿಮಿತ್ತ ಕಾರಣತ್ವ ಒಪ್ಕೊಳ್ಳದೆ ಹೋದರೆ ಹೇಗೆ ವಿರೋಧ ಬರುತ್ತೆ ಅನ್ನೋದನ್ನು ತೋರಿಸ್ತಾರೆ. ಅದೇ ರೀತಿಯಲ್ಲಿ ಇತಿಹಾಸ ಪುರಾಣೇಶು ಚ ಸೃಷ್ಟಿ ಪ್ರಳಯ ಪ್ರಕರಣಯೋ ಇದಮೇವ ಪರತತ್ವಂ ಇತಿ ಅವಗಮ್ಯತೆ. ಇತಿಹಾಸ ಪುರಾಣಗಳಲ್ಲಿಯೂ ಇದುವೇ. ಮುಂದೆ ವಿಷ್ಣು ಪುರಾಣವನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಇನ್ನೂ ತುಂಬ ಅದ್ಭುತವಾಗಿ ಸ್ಥಾಪನೆಯಾಗಿದೆ. ಸೃಷ್ಟಿ ಪ್ರಳಯ ಪ್ರಕರಣಗಳು ಎಲ್ಲೆಲ್ಲಿ ಇತಿಹಾಸ ಪುರಾಣಗಳಲ್ಲಿ ಹೇಳಿದೆಯೋ ಅಲ್ಲೆಲ್ಲವೂ ಕೂಡ ಪರತತ್ವವು ನಾರಾಯಣನೇ ಅನ್ನೋದನ್ನ ಮಹಾಭಾರತದಲ್ಲಿ ಕೇನ ಸೃಷ್ಟಮಿದಂ ಸರ್ವಂ ಜಗತ್ ಸ್ಥಾವರ ಜಂಗಮಂ ಪ್ರಳಯೇ ಚಕಂ ಅಭ್ಯೇತಿ ತನ್ಮೇ ಬ್ರೂಹಿ ಪಿತಾಮಹ. ಚತುರ್ಮುಖ ಬ್ರಹ್ಮನನ್ನು ಕೇಳಿದಾಗ ಇತಿ ಪೃಷ್ಟ ನಾರಾಯಣೋ ಜಗನ್ಮೂರ್ತಿ ಅಂತರಾತ್ಮ ಸನಾತನಃ ಅಂತ ಸ್ಪಷ್ಟವಾಗಿ ಹೇಳಿದೆ. ಅವನೇ ಎಲ್ಲವೂ ಅವನೇ ಆದ ಜಗನ್ಮೂರ್ತಿ ಅಂತ ಹೇಳಿದಾಗ ವಿಶ್ವರೂಪ ವೈರೂಪ್ಯಂ ಅಂತ ವಿಷ್ಣು ಪುರಾಣ ತಿಳಿಸುತ್ತೆ. ಜಗತ್ತೆಲ್ಲ ಅವನೇ ಆದ ವಿಶ್ವಮೂರ್ತಿ ಇತ್ಯಾದಿ ಚ ವದನ್ ಋಷಯ ಪಿತರೋ ದೇವ ಮಹಾಭೂತಾನಿ ಧಾತವಃ ಜಂಗಮಾಜಂಗಮಂಚೇದಂ ಜಗನ್ನಾರಾಯಣೋದ್ಭವಂ. ಎಲ್ಲವೂ ಕೂಡ ಅವನಿಂದಲೇ ಸೃಷ್ಟಿಯಾಗಿದ್ದು ಅನ್ನೋದು ಸ್ಪಷ್ಟವಾಗಿ ಇದೆಲ್ಲ ಹೇಳಲ್ಪಟ್ಟಿದೆ. ನಾರಾಯಣಸ್ಯೈವ ಪರಮಕಾರಣತ್ವೇ ಉಪಬ್ರಹ್ಮಣ ವಚನಾನಿ ದರ್ಶಯತಿ ಇತಿಹಾಸ ಇತಿ. ತತ್ರ ರಜಸ್ತಮೋ ಮೂಲತ್ವಾತ್ ಶ್ರುತಿವಿರೋಧಾಚ್ಚ ಕಾರಣದೋಷಬಾಧಕ ಪ್ರತ್ಯಯವತಃ ಪ್ರಬಂಧಾನ್ ವಿಹಾಯ
ಸಾತ್ವಿಕೇಶು ಪ್ರಬಂಧೇಶು ಸರ್ವಲೋಕ ಅವಿಗಾನ ಪರಿಗೃಹೀತೆ ಮಹಾಭಾರತೆ ವಚನಾನಿ ದರ್ಶಯತಿ. ಯಾಕೆ ಅಂದರೆ ಇತಿಹಾಸ ಪುರಾಣಗಳಲ್ಲಿ ಕೂಡ ವಿಭಾಗವಿದೆ. ಅದನ್ನು ಇನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ಭಾಷ್ಯಕಾರರು. ಮುಂದೆ ವೇದ ಪ್ರಾಮಾಣ್ಯ ಹೇಳುವ ಒಂದು ಪ್ರಕರಣ ಬರುತ್ತೆ ಕಡೆಯಲ್ಲಿ ಈ ಗ್ರಂಥದಲ್ಲಿ. ಆ ವೇದ ಪ್ರಾಮಾಣ್ಯ ಹೇಳೋಕ್ಕೆ ಮೊದಲು ಇತಿಹಾಸ ಪುರಾಣಗಳ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು ಮೊದಲಾದ ವಿಭಾಗವೆಲ್ಲ ಹೇಗೆ ಉಂಟಾಯಿತು ಎಲ್ಲವನ್ನು ಹೇಳ್ತಾರೆ. ಭಾಷ್ಯಕಾರರಿಂದ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ನಾರಾಯಣನೇ ಪರಮಕಾರಣತ್ವ ಅಂತ ಹೇಳುವ ಉಪಬ್ರಹ್ಮಣ ವಚನಗಳಲ್ಲಿ ಶ್ರುತಿಗೆ ಅನುಗುಣವಾದ ಸಾತ್ವಿಕ ಪುರಾಣಗಳು ಇತಿಹಾಸಗಳಿಂದಲೇ ಪ್ರಮಾಣವನ್ನು ತೆಗಿಬೇಕು ಅಂತ ಹೇಳಿ ವ್ಯಾಸರೇ ರಚಿಸಿರುವಂತಹ ಮಹಾಭಾರತದಿಂದ ಪ್ರಮಾಣವನ್ನು ತೋರಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಿಕ್ಕ ಇತಿಹಾಸ ಪುರಾಣಗಳಿಗೆ ಕಾರಣ ದೋಷ, ಬಾಧಕ ಪ್ರತ್ಯಯ ಅಂತ ಎರಡು ಇದೆ ದೋಷಗಳು. ಕಾರಣ ದೋಷ ಅಂತ ಹೇಳೋದು ಯಾರು ಮಾಡಿದ್ದಾರೆ, ಅದನ್ನು ಯಾರಿಂದ ರಚಿಸಲ್ಪಟ್ಟಿದೆ ಅನ್ನೋದು ಅವರಿಗೆ ದೋಷವಿದ್ದರೆ ಕಾರ್ಯದಲ್ಲಿ ದೋಷವಿರುತ್ತೆ, ಕಾರಣದಲ್ಲಿ ದೋಷವಿದ್ದರೆ ಕಾರ್ಯದಲ್ಲಿ ದೋಷವಿರುತ್ತೆ. ಆದ್ದರಿಂದ ಚತುರ್ಮುಖ ಬ್ರಹ್ಮನಿಂದಲೇ ಮುಂದೆ ಹೇಳ್ತಾರೆ ವಿಸ್ತಾರವಾಗಿ ಭಾಷ್ಯಕಾರರೇ ಈ ಗ್ರಂಥದಲ್ಲಿ. ಚತುರ್ಮುಖ ಬ್ರಹ್ಮನಿಗೂ ರಜಸ್ಸು ತಮಸ್ಸು ಇದ್ದೇ ಇದೆ. ಕಾಲಗಳಲ್ಲಿ ಕೆಲವು ದಿನ ರಜಸ್ಸು ಅಧಿಕವಾಗಿರುತ್ತೆ, ಕೆಲವು ದಿನ ತಮಸ್ಸು ಅಧಿಕವಾಗಿರುತ್ತೆ. ಆ ಕಾಲದಲ್ಲಿಯೂ ಅವನು ಪುರಾಣ ಇತಿಹಾಸಗಳನ್ನೆಲ್ಲ ಉಪದೇಶ ಮಾಡಿ ಪ್ರವರ್ತನೆ ಮಾಡಿದ್ದಾನೆ. ಅದೆಲ್ಲವೂ ಕೂಡ ತಾಮಸ ರಾಜಸ ಪುರಾಣಗಳು ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಇದು ರಾಜಸ ಅಧಿಕವಾಗಿರೋದು ಇದೆಲ್ಲವೂ ಕೂಡ ಇಲ್ಲಿರುವ ಎಲ್ಲರಿಗೂ ಕರ್ಮವಿಷಯರೆಲ್ಲರೂ ಕೂಡ ಪ್ರಕೃತಿ ಮಂಡಲದಲ್ಲಿ ಇರೋದರಿಂದ, ಆದ್ದರಿಂದ ಆ ಕಾರಣ ದೋಷವಿಲ್ಲದ ಸಾತ್ವಿಕ ಪುರಾಣಗಳು ಅಂತ ಹೇಳಲ್ಪಡೋ. ಶ್ರುತಿಗೆ ಅನುಗುಣವಾಗಿದ್ದರೆ ಸಾತ್ವಿಕ ಅಂತ ನಾವು ನಿಶ್ಚಯ ಮಾಡ್ಬೋದು. ಆದ್ದರಿಂದ ಹಾಗೆಯೇ ಬಾಧಕ ಪ್ರತ್ಯಯ ಅಂದರೆ ಇದನ್ನು ಬಾಧಿಸುವ ಇನ್ನೊಂದು ಪ್ರಮಾಣ ತಿಳಿಯೋದಿಲ್ಲ ಅಂತ. ಮಹಾಭಾರತದಲ್ಲಿ ಹೇಳಿರುವ ವಿಷಯಗಳಲ್ಲಿ ಅದನ್ನು ಬಾಧಿಸುವ ಮತ್ತೊಂದು ಪ್ರಮಾಣ ಸಿಗೋದಿಲ್ಲ. ಅಂದರೆ ಅದಕ್ಕಿಂತ ಅಧಿಕವಾದ ಪ್ರಮಾಣವಾಗಿರ್ಬೇಕು ಶ್ರುತಿ ಪ್ರಮಾಣ. ಹಾಗೆಯೇ ಮಿಕ್ಕ ಇತಿಹಾಸ ಪುರಾಣಗಳು ರಾಜಸ ತಾಮಸಗಳಲ್ಲಿ ಹೇಳಿರುವ ವಿಷಯಗಳನ್ನು ಶ್ರುತಿಗೆ ವಿರೋಧವಾಗಿದೆ ಅದೆಲ್ಲ. ಆದ್ದರಿಂದ ಈ ಪುರಾಣಗಳು ಸ್ಮೃತಿ ಅಂತ ಹೇಳೋದು ಶ್ರುತಿ ಮೂಲವಾದದ್ದು. ಆದ್ದರಿಂದ ಶ್ರುತಿ ಅನುಮಾನದಿಂದ ಬಂದಿರುವಂಥ, ಶ್ರುತಿಯ ಅನುಮಾನದಿಂದ ತಿಳಿದಲ್ಪಡೋದು ಶ್ರುತಿ ಮೂಲ. ಆದ್ದರಿಂದ ಇತಿಹಾಸ ಪುರಾಣಗಳೆಲ್ಲ ಶ್ರುತಿಗೆ ವಿರುದ್ಧವಾಗಿದ್ದರೆ ಅದು ರಾಜಸ ತಾಮಸ ಅಂತ ನಿಶ್ಚಯ ಮಾಡ್ಬೋದು. ಇದೆಲ್ಲ ಮುಂದೆ ನಿಶ್ಚಯ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಸುದರ್ಶನ ಸೂರಿಗಳು ಹೇಳ್ತಿರೋದು ಕಾರಣದೋಷ ಬಾಧಕ ಪ್ರತ್ಯಯ ಎಲ್ಲ ಉಂಟು ಕೆಲವು ಅನೇಕ ಇತಿಹಾಸ ಪುರಾಣಗಳಿಗೆ. ಅದೆಲ್ಲ ರಾಜಸ ತಾಮಸ ಅದನ್ನೆಲ್ಲ ಬಿಟ್ಟು ಅಂತ ಪ್ರಬಂಧಾನ ವಿಹಾಯ. ಯಾಕೆ ಅಂದರೆ ಶ್ರುತಿ ವಿರೋಧಾಚ ರಜಸ್ತಮೋ ಮೂಲತ್ವಾತ್. ರಜಸ್ಸು ತಮಸ್ಸು ಮೂಲವಾಗಿ ಶ್ರುತಿಗೆ ವಿರೋಧವಾದ್ದರಿಂದ ಕಾರಣ ದೋಷವಿರೋದು, ಬಾಧಕ ಪ್ರತ್ಯಯ ಅದಕ್ಕಿಂತ ಬಲವಾದ ಶ್ರುತಿ ಪ್ರಮಾಣದಿಂದ ತಳ್ಳಿ ಹಾಕಲ್ಪಡುವಂಥದ್ದು. ಅಂತಹ ಪ್ರಬಂಧಗಳನ್ನು ಬಿಟ್ಟು ಸಾತ್ವಿಕೇಶು ಪ್ರಬಂಧೇಶು ಸರ್ವಲೋಕ ಅವಿಗಾನ ಪರಿಗೃಹೀತೆ ಮಹಾಭಾರತೆ, ಯಾವ ಒಂದು ವಿರೋಧವಿಲ್ಲದೆ ಸ್ವೀಕರಿಸಲ್ಪಟ್ಟ ಎಲ್ಲ ಲೋಕದಲ್ಲಿಯೂ ಮಹಾಭಾರತ ಪಂಚಮ ವೇದ ಅಂತಲೇ ಹೇಳಲ್ಪಡುತ್ತೆ. ಅದರ ವಚನವನ್ನು ಮೊದಲು ತೆಗಿತಾರೆ ಇಲ್ಲಿ ಸುದರ್ಶನ ಸೂರಿಗಳು ಮಹಾಭಾರತವನ್ನು ಯಾಕೆ ತೆಗೆದರು. ಈಗ ಮುಂದೆ ವಿಷ್ಣು ಪುರಾಣ ಆರಂಭಿಸ್ತಾರೆ. ಇದರಲ್ಲಿ ಪುರಾಣ ಘಟ್ಟ, ಇದರಲ್ಲಿ ವೇದಾರ್ಥ ಸಂಗ್ರಹದಲ್ಲಿ ಶ್ರೀಭಾಷ್ಯದಲ್ಲಿಯೂ ಬಹಳ ವಿಸ್ತಾರವಾಗಿ ಪುರಾಣ ಘಟ್ಟ ಅಂತಲೇ ಬರುತ್ತೆ. ಸುದರ್ಶನ ಸೂರಿಗಳು ಅಲ್ಲಿ ಅದ್ಭುತವಾಗಿ ವಿಸ್ತಾರವಾದ ವ್ಯಾಖ್ಯಾನವಿದೆ ಶ್ರುತ ಪ್ರಕಾಶಿಕೆಯಲ್ಲಿ. ಅದನ್ನು ಈಗ ವಿಷ್ಣು ಪುರಾಣದ ಮಹಿಮೆಯನ್ನು ಮೊದಲು ತಿಳಿಸ್ತಾರೆ, ಎಷ್ಟು ಪ್ರಾಮಾಣಿಕ ಅದು ಅಂತ. ಪ್ರಾಚ್ಯ ಉದೀಚ್ಯ ದಾಕ್ಷಿಣಾತ್ಯ ಪಾಶ್ಚಾತ್ಯ ಸರ್ವಶಿಷ್ಟೈ ಎಲ್ಲ ಶಿಷ್ಟರುಗಳು, ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ 4 ದಿಕ್ಕುಗಳಲ್ಲಿ ಇರುವ ಎಲ್ಲ ಶಿಷ್ಟರುಗಳು ಕೂಡ ಸರ್ವಧರ್ಮ ಸರ್ವತತ್ವ ವ್ಯವಸ್ಥಾಯಾಮ್, ಎಲ್ಲ ಧರ್ಮಗಳು ಮತ್ತು ತತ್ವಗಳು ಎರಡನ್ನೂ ಕೂಡ, ಬರೀ ತತ್ವ ಮಾತ್ರ ಅಲ್ಲ, ಧರ್ಮವು ತತ್ವವು ಎಲ್ಲವೂ ಎರಡಕ್ಕೂ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಇದಮೇವ ಪರ್ಯಾಪ್ತಂ, ಇದುವೇ ಸಾಕು ಅಂತ ಇತಿ ಅವಿಗಾನ ಪರಿಗೃಹೀತಂ ಅಂದರೆ ಯಾವ ವಿರೋಧವಿಲ್ಲದೆ ಪರಸ್ಪರ ಎಲ್ಲರೂ ಸ್ವೀಕಾರ ಮಾಡಿರುವಂಥದ್ದು.
ಅದು ಯಾವುದು ಅಂದರೆ ವೈಷ್ಣವಂಚ ಪುರಾಣಂ, ವಿಷ್ಣು ಪುರಾಣ. ವಿಷ್ಣು ಪುರಾಣಕ್ಕೆ ಎಂಥ ಸ್ಥಾನ ಅಂತ ಹೇಳ್ತಾರೆ ಭಾಷ್ಯಕಾರರು. 4 ದಿಕ್ಕುಗಳಲ್ಲಿರುವ ಎಲ್ಲ ಶಿಷ್ಟರುಗಳು ಕೂಡ ಎಲ್ಲ ಧರ್ಮ ತತ್ವಗಳನ್ನು ನಿಶ್ಚಯ ಮಾಡಬೇಕು ಅಂತ ಹೇಳಿದ್ರೆ ಇದುವೇ ಸಾಕು ಅಂತ ಯಾವ ವಿರೋಧವಿಲ್ಲದೆ ಒಪ್ಕೊಂಡಿರುವಂತಹ ಪುರಾಣ ವಿಷ್ಣು ಪುರಾಣ ಅಂತ ಹೇಳ್ತಾರೆ. ಅದರಲ್ಲಿ ಅದನ್ನು ತೆಗಿತಾರೆ. ಈಗ ಜನ್ಮಾದ್ಯಸ್ಯೇತಃ ಇತಿ ಜಗಜ್ಜನ್ಮಾದಿ ಕಾರಣಂ ಬ್ರಹ್ಮ ಇತಿ ಅವಗಮ್ಯತೆ. ಜನ್ಮಾದ್ಯಸ್ಯೇತಃ ಅಂತ ಸೂತ್ರಕಾರರು ಹೇಳಿದ್ರು. ಜನ್ಮಾದಿ ಕಾರಣ ತಿಳಿದು ಬರುತ್ತೆ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಹೇಗೆ ಇದೆಲ್ಲ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ತತ್ ಯಾಕೆ ಅಂತ ಹೇಳಿದ್ರೆ ಇವರು ಯಾವುದು ಅಂತ ಹೇಳಲಿಲ್ಲ, ಯತಃ ಅಂತ ಅಷ್ಟೇ ಹೇಳಿದ್ರು ಸೂತ್ರಕಾರರು. ವ್ಯಾಸರು ಯತಃ ಅಂತ ಅಷ್ಟೇ ಹೇಳಿದ್ರು. ಯಾವುದು ಜಗತ್ ಕಾರಣ, ಜನ್ಮ ಎಲ್ಲ ಕಾರಣಕ್ಕೆ ಯಾವುದು ಅದುವೇ ಪರಬ್ರಹ್ಮ ಅಂತ ಹೇಳಿದ್ರು. ಬ್ರಹ್ಮ ಅದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಪರಬ್ರಹ್ಮ ಯಾರು ಅಂತ ಹೇಳಿದ್ರೆ ಜಗಜ್ಜನ್ಮಾದಿ ಕಾರಣಂ ಬ್ರಹ್ಮ ಅಂತ ಹೇಳಿದ್ರು. ಜಗಜ್ಜನ್ಮಾದಿ ಕಾರಣಂ ಯಾರು ಅಂತ ತಿಳಿಬೇಕಾವಾಗ ಬ್ರಹ್ಮ ಅನ್ನೋದು ಒಂದು ಸಾಮಾನ್ಯ ಶಬ್ದವಾಯ್ತಲ್ಲ, ಅದು ವಿಶೇಷ ಶಬ್ದವೇ ಅಂತ ಹೇಳ್ತಾರೆ ಭಾಷಿಕಾರರು. ಆದರೆ ಸಾಮಾನ್ಯ ಶಬ್ದ ಅಂತ ಇಟ್ಕೊಂಡ್ರೆ ಬೃಹತ್ ಆದದ್ದು ಅಂತ ಯಾವ ದೇವತಾ ವಿಶೇಷ ಅಂತ ವಿಚಾರ ಮಾಡಬೇಕಲ್ಲ, ಸ್ಥಾಪನೆ ಮಾಡಬೇಕು. ಅದೇ ಪ್ರಶ್ನೆಯನ್ನು ಆರಂಭಿಸುತ್ತೆ ವಿಷ್ಣು ಪುರಾಣ. ತತ್ ಜನ್ಮಾದಿ ಕಾರಣಂ ಕಿಂ ಇತಿ ಪ್ರಶ್ನಪೂರ್ವ. ಇಲ್ಲಿ ಬಹಳ ವಿಶೇಷವಾದ ವಿಷಯ ಅಂತ ಹೇಳಿದ್ರೆ ಇವರು ಪರಾಶರರಲ್ಲಿ ಮೈತ್ರೇಯರು ಹೋಗಿ ಅವರಿಗೆ ನಮಸ್ಕಾರ ಅಭಿವಾದನ ಎಲ್ಲ ಮಾಡಿಬಿಟ್ಟು ಅವರು ತಮ್ಮ ಎಲ್ಲ ಆನ್ಹಿಕಗಳನ್ನೆಲ್ಲ ಮುಗಿಸ್ಕೊಂಡ ಮೇಲೆ ಅನುಷ್ಠಾನಗಳನ್ನೆಲ್ಲ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಪ್ರಣಾಮ ಮಾಡಿ ಅವರನ್ನು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ಏನು ಮಾಡಿದ್ರು ಅಂದರೆ ಸಾಮಾನ್ಯವಾದ ಪ್ರಶ್ನೆ ಕಾಡಿದ್ರು. ಅವರು ಜಗತ್ಕಾರಣವಾದ ವಿಷ್ಣುವಿನ ಸ್ವರೂಪ ಹೇಳಿ ಅಂತ ಕೇಳಲಿಲ್ಲ, ಜಗತ್ಕಾರಣ ಯಾರು ಅಂತ ಕೇಳಿದ್ರು. ಯಾರಾದರೂ ಆಗಿರಬಹುದಲ್ಲ, ಶಿವನೋ ವಿಷ್ಣುನೋ ಗೊತ್ತಿಲ್ಲ, ಚತುರ್ಮುಖ ಬ್ರಹ್ಮನೋ, ಯಾರು ಜಗತ್ಕಾರಣ ಅಂತ ಸಾಮಾನ್ಯ ಪ್ರಶ್ನೆ. ಉತ್ತರ ಕೊಟ್ಟಿದ್ದು ವಿಷ್ಣು ಸಕಾಶಾದುದ್ಭೂತಂ ಅಂತ ವಿಷ್ಣುವೇ ಅಂತ ಹೇಳಿ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಪರಾಶರರು. ಆದ್ದರಿಂದ ಅದು ವಿಷ್ಣೋ ಸಕಾಶಾದುದ್ಭೂತಂ ಇತ್ಯಾದಿನ ಬ್ರಹ್ಮಸ್ವರೂಪ ವಿಶೇಷ ಪ್ರತಿಪಾದನೈಕ ಪರತೆಯ ಪ್ರವೃತ್ತಂ ಇತಿ ಸರ್ವಸಮ್ಮತಂ. ಬ್ರಹ್ಮಸ್ವರೂಪ ವಿಶೇಷಗಳನ್ನೆಲ್ಲ ಪ್ರತಿಪಾದನೆ ಮಾಡುವುದೇ ಅದಕ್ಕೆ ಉದ್ದೇಶವಾಗಿ ಹೊಳ್ಳಿರುವಂತಹ ಈ ಪುರಾಣವು. ಅದರಿಂದಲೇ ಪ್ರವೃತ್ತವಾದ ಪುರಾಣ ಇದು ಅನ್ನೋದು ಎಲ್ಲರೂ ಒಪ್ಕೊಂಡಿರುವ ವಿಷಯ ಅಂತ ಹೇಳಿದ್ರು. ಅದನ್ನು ಸರ್ವಸಮ್ಮತಂ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಶ್ರೀ ವಿಷ್ಣು ಪುರಾಣೇ ನಾರಾಯಣಸ್ಯೈವ ಪರಮಕಾರಣತ್ವ ಪರಾಣಿ ವಚಾಂಸಿ ವಕ್ಷ್ಯನ್. ನಾರಾಯಣನೇ ಪರಮಕಾರಣ ಅಂತ ಹೇಳಿ ಹೇಳುವ ಮಾತುಗಳನ್ನೆಲ್ಲ ಈಗ ಇದರಲ್ಲಿ ಉದಾಹರಿಸ್ತಾರೆ. ತದ್ ಆಪ್ತಿಂ ದರ್ಶಯತಿ, ಅದು ಎಷ್ಟು ಆಪ್ತವಾದದ್ದು ಅನ್ನೋದನ್ನು ತೋರಿಸ್ತಾರೆ. ಪ್ರಾಚ್ಯ ಇತಿ ಅಂತ ಹೇಳಿಬಿಟ್ಟು ಕ್ವಚಿತ್ ಪರಿಗ್ರಹ ವ್ಯಾವೃತ್ಯರ್ಥಂ ಪ್ರಾಚ್ಯಾದಿಗ್ರಹಣಂ. ಇದರಿಂದ ಕೆಲವು ಕೆಲವರು ಮಾತ್ರ ಸ್ವೀಕಾರ ಮಾಡಿದ್ದಾರೆ ಅನ್ನೋದನ್ನು ತಳ್ಳಿ ಹಾಕೋಕ್ಕೋಸ್ಕರ ಸಕಲರೂ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. 4 ದಿಕ್ಕುಗಳಲ್ಲಿರೋರೆಲ್ಲರೂ ಅಂತ. ಅಷ್ಟೇ ಅಲ್ಲದೆ ಕತಿಪಯ ಪರಿಗ್ರಹ ವ್ಯಾವೃತ್ಯರ್ಥಂ ಸರ್ವಶಬ್ದ. ಪೂರ್ವ ದಿಕ್ಕಲ್ಲಿರೋರು, ಎಲ್ಲ ದಿಕ್ಕಿನಲ್ಲಿರೋರು, ಆ ದಿಕ್ಕುಗಳಲ್ಲಿರುವ ಕೆಲವರು ಮಾತ್ರ ಸ್ವೀಕಾರ ಮಾಡಿರಬಹುದಲ್ಲ, ಹಾಗಲ್ಲ. ಸರ್ವಶಿಷ್ಟೈ ಎಂದರು, ಎಲ್ಲ ದಿಕ್ಕುಗಳಲ್ಲಿರುವ ಎಲ್ಲರೂ ಸ್ವೀಕಾರ ಮಾಡಿರೋದು ಅಂತ ಅರ್ಥ. ಹಾಗೆಯೇ ಅನುಷ್ಠಾನೇ ತತ್ವಸ್ಥಿತೌ ಚ ಪ್ರಮಾಣತೆಯ ಪರಿಗೃಹೀತ. ಕೇವಲ ತತ್ವ ಮಾತ್ರ ಅಲ್ಲ, ಅನುಷ್ಠಾನದಲ್ಲಿಯೂ ಹಾಗೆಯೇ. ಎರಡು ಕೂಡ ಧರ್ಮ ತತ್ವ ಎರಡನ್ನೂ ನಿಶ್ಚಯ ಮಾಡೋದಕ್ಕೆ ಅಂತ ಹೇಳಿ ಸರ್ವಧರ್ಮ ಸರ್ವತತ್ವ ವ್ಯವಸ್ಥಾಯ. ಅದ್ಭುತವಾಗಿ ಧರ್ಮವನ್ನೆಲ್ಲ ಅಲ್ಲಿ ಉಪದೇಶ ಮಾಡಿರುವಂಥದ್ದು ವಿಷ್ಣು ಪುರಾಣದಲ್ಲಿ ಬಹಳ ಅದ್ಭುತವಾದ ಗ್ರಂಥ, ವಿಸ್ತಾರವಾದದ್ದು. ಎಲ್ಲವೂ ಹೇಳಲ್ಪಟ್ಟಿದೆ ಅಲ್ಲಿ. ಶ್ರುತ ವೇದಾಂತಸ್ಯ ಅನಧೀತ ಶಾಖಾರ್ಥ ಬುಭುತ್ಸಯ ಪ್ರಶ್ನ ಇತ್ಯಾಹ ಜನ್ಮಾದಿ ಇತಿ. ಅವನಿಗೆ ಬೇರೆ ಶಾಖೆಗಳನ್ನು ಓದಿಲ್ಲ ಕೆಲವರು, ಆದರೆ ವೇದಾಂತ ತಿಳಿದಿದ್ದಾರೆ. ಅನಧೀತ ಶಾಖಾರ್ಥ ಬುಭುತ್ಸಯ, ಅಧ್ಯಯನ ಮಾಡದೇ ಇರುವಂತಹ ಶಾಖೆಗಳಲ್ಲಿ ಎಷ್ಟೋ ಅರ್ಥಗಳು ಹೇಳಲ್ಪಟ್ಟಿದೆ. ಅದುವೇ ಉಪಬ್ರಹ್ಮಣಗಳ ಕೆಲಸ ಅಂತ ಹೇಳೋದು. ಉಪಬ್ರಹ್ಮಣಗಳು ವೇದಾರ್ಥಗಳನ್ನು ವಿಶದೀಕರಣ ಮಾಡುತ್ತೆ.
ಈ ವಿಶದೀಕರಣ ಮಾಡಿರೋದು ಅಂತ ಹೇಳಿದ್ರೆ ಸ್ವಂತವಾಗಿ ಹೇಳಿರೋದಾ ಅಂದರೆ ಹಾಗಲ್ಲ. ಅಧೀತವಾದ ಭಾಗ ವೇದಗಳಲ್ಲಿ ನಮಗೆ ಅಧ್ಯಯನ ಪರಂಪರೆಯಲ್ಲಿ ಯಾವುದು ಈಗ ಪ್ರಕೃತ ಇದೆಯೋ ಅದು ಅಧ್ಯಯನ ಪರಂಪರೆಯಲ್ಲಿ ಇರೋದು ಅಧೀತವಾದದ್ದು. ವೇದಗಳು ಅನಂತವಾದ್ದರಿಂದ ಅನಧೀತವಾದ ಎಷ್ಟೋ ಶಾಖೆಗಳಿದೆ. ಆದ್ದರಿಂದ ಸ್ಮೃತಿ ಇತಿಹಾಸ ಪುರಾಣಗಳು ಋಷಿಗಳು ಅವರು ಕೂಡ ತಪಸ್ಸು ಮಾಡಿ ಸಾಕ್ಷಾತ್ಕಾರ ಮಾಡಿ ತಿಳ್ಕೊಂಡ್ರು, ವೇದಾರ್ಥಗಳನ್ನು ವಿಶದವಾಗಿ ತಿಳಿದುಕೊಂಡ್ರು. ಆ ಅರ್ಥಗಳೆಲ್ಲ ಎಲ್ಲಿಂದ ಬಂತವರಿಗೆ ಅಂದರೆ ಅನಧೀತ ಶಾಖೆಗಳಲ್ಲಿದೆ ಅಂತ ಹೇಳ್ತಾರೆ. ಅಧ್ಯಯನ ಮಾಡದೇ ಇರುವಂಥ ಶಾಖೆಗಳಲ್ಲಿ ಇರುವಂಥ, ಯಾಕೆಂದರೆ ಯಾವುದೂ ವೇದಕ್ಕೆ ವಿರೋಧವಾಗಿಲ್ಲ. ಆದ್ದರಿಂದ ಅನಧೀತ ಶಾಖಾರ್ಥ ಬುಭುತ್ಸ ಉಂಟಾಗುತ್ತೆ. ಶಿಷ್ಯರಿಗೆ ವಿಸ್ತಾರವಾಗಿ ತಿಳಿಬೇಕು ಅಂತ ಹೇಳಿಬಿಟ್ಟು ಆ ಅರ್ಥಗಳನ್ನು ತಿಳಿಯೋದಕ್ಕೋಸ್ಕರವೇ ಇಲ್ಲಿ ಮೊದಲು ಸೂತ್ರವನ್ನು ಹೇಳಿದ್ರು, ಜನ್ಮಾದ್ಯಸ್ಯತಃ ಅಂತ ಹೇಳಿ. ಅದನ್ನು ಜಗತ್ತಿನ ಜನ್ಮ ಸ್ಥಿತಿ ಲಯಗಳಿಗೆಲ್ಲ ಯಾರು ಕಾರಣ ಅದನ್ನು ಪ್ರಶ್ನೆ ಮಾಡ್ತಾರೆ. ಅಸ್ಯ ಅನನ್ಯ ಪರತ್ವ ದ್ಯೋತನಾರ್ಥಂ ಆಹಾ ಜನ್ಮಾದಿ ಕಾರಣಂ ಕಿಮಿತಿ ಪ್ರಶ್ನಪೂರ್ವಕಂ. ಆದ್ದರಿಂದ ಇದು ಯಾರು ಅನ್ನೋದು ತಿಳಿಸ್ಬೇಕು, ಗೊತ್ತಿಲ್ಲ ನಮಗೆ ಯಾರು ಅನ್ನೋದು. ಆದ್ದರಿಂದ ಯಾರಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆಯೋ ಅದನ್ನು ತಿಳಿಯಬೇಕು ಅಂತ ಕೇಳಿದ್ರು. ಕಿಂ ಅಂತ ಕೇಳಿದ್ರು, ಪ್ರಶ್ನಪೂರ್ವಕಂ ಅಂತ ಹೇಳಿ. ಅಯಂ ಅಭಿಪ್ರಾಯ, ಇದೇ ವಿಷಯವನ್ನು ಸುದರ್ಶನ ಸೂರಿ ಕೃತಪ್ರಕಾಶಿಕೆಯಲ್ಲೂ ಹೇಳ್ತಾರೆ. ಶ್ರೀಭಾಷ್ಯದಲ್ಲಿ ಪುರಾಣಘಟ್ಟ ವ್ಯಾಖ್ಯಾನ ಮಾಡುವಾಗಲೂ ಇದೇ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಸಾಮಾನ್ಯ ವಿಷಯ ಪ್ರಶ್ನಸ್ಯ, ಸಾಮಾನ್ಯವಾದ ವಿಷಯವನ್ನು ಕುರಿತ ಪ್ರಶ್ನೆ. ಜಗತ್ತಿನ ಸೃಷ್ಟಿ ಮಾಡಿದವರು ಯಾರು ಅಂತ ಅಷ್ಟೇ ಕೇಳಿದ್ರೆ ಹೊರತು ವಿಷ್ಣು ಮಾಡಿದ ಅಂತ ತಿಳಿಸಿ, ನನಗೆ ಹೇಗೆ ಮಾಡಿದ ವಿಷ್ಣು ಅಂತ ತಿಳಿಸಿ ಅಂತ ಹೇಳಲಿಲ್ಲ. ಯಾರು ಮಾಡಿದ್ರು ಅಂತ ಪ್ರಶ್ನೆ ಸಾಮಾನ್ಯವಾದ. ವಿಶೇಷ ಉತ್ತರ ಮುಖೇನ ಪ್ರವೃತ್ತತ್ವಂಚ ಪ್ರಾಮಾಣ್ಯ ಹೇತು, ಅದುವೇ ಪ್ರಾಮಾಣ್ಯಕ್ಕೆ ಕಾರಣ. ಅನನ್ಯ ಪರ್ವತ್ವಂ ಹಿ ತತ್. ಸಾಮಾನ್ಯವಾದ ಪ್ರಶ್ನೆಗೆ ವಿಶೇಷವಾದ ಉತ್ತರ ಕೊಟ್ಟರು. ಯಾರು ಜಗತ್ತಿನ ಸೃಷ್ಟಿ ಮಾಡಿದ್ರು ಅಂದರೆ ವಿಷ್ಣುವೇ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರು. ವಿಶೇಷವಾದ ಉತ್ತರ, ವಿಶೇಷ ವಿಷಯ, ಅದು ಪ್ರಾಮಾಣ್ಯವನ್ನು ತೋರಿಸುತ್ತೆ. ನಾರಾಯಣನೇ ಜಗತ್ ಕಾರಣ. ವಿಶೇಷ ವಿಷಯ ಪ್ರಶ್ನಪೂರ್ವಕಂ ಚೇತ್ ಪ್ರಷ್ಟು ಅಭಿಮತಾರ್ಥ ಉಕ್ತ ಸ್ಯಾತ್. ಕೇಳೋರಿಗೆ ಮೊದಲೇ ಗೊತ್ತಿದೆ ಅಂತ ತಿಳಿಯುತ್ತೆ. ಅವ್ರಿಗೆ ತಿಳಿದ ವಿಷಯವನ್ನೇ ಹೇಳಬೇಕು. ಯಾರೋ ಬಂದರು ರುದ್ರನ ಜಗತ್ ಕಾರಣತ್ವ ಹೇಗೆ ಅಂತ ಕೇಳಿದ್ರೆ ಅವ್ರಿಗೆ ಇಷ್ಟವಾದದ್ದು ಅದನ್ನು ಕೇಳ್ತಾ ಇದ್ದಾರೆ, ಆ ವಿಷಯ ನಾವು ಹೇಳಬೇಕು ಅಂತ ಆಗುತ್ತೆ. ಇವರು ಹಾಗೆ ಹೇಳಲಿಲ್ಲ, ಸಾಮಾನ್ಯ ವಿಷಯವನ್ನು ಕೇಳಿದ್ರು. ಸಾಮಾನ್ಯ ವಿಷಯ ಪ್ರಶ್ನಪೂರ್ವಕತ್ವೇ ತತ್ವಸ್ಥಿತಿ ಪ್ರತಿಪಾದಿತ ಭವತಿ. ಆಗ ನಿಜವಾದ ತತ್ವಸ್ಥಿತಿ ಹೇಗಿದೆ ಅದು ಹೇಳಿದಾಗ ಆಗುತ್ತೆ. ಸಾಮಾನ್ಯ ಪ್ರಶ್ನೆಗೆ ವಿಶೇಷ ಉತ್ತರ ಕೊಟ್ಟರೆ ಅದರಲ್ಲೂ ಒಂದು ವಿಶೇಷವನ್ನು ತೋರಿಸ್ತಾರೆ ಸುದರ್ಶನ ಸೂರಿಗಳು. ಆದ್ದರಿಂದ ಅತ್ರಾಪಿ ಸಾಮಾನ್ಯ ವಿಷಯ ಪ್ರಶ್ನಪೂರ್ವಕತ್ವಾತ್ ಪ್ರಾಮಾಣ್ಯಂ ಸ್ಪಷ್ಟಂ. ಸಾಮಾನ್ಯ ವಿಷಯಕ ಪ್ರಶ್ನಪೂರ್ವಕ ವಿಶೇಷ ವಿಷಯತ್ವ ಪ್ರದರ್ಶನಾಯ ಉದಾಹರಣೆನ ವಿಷ್ಣೋ ಸಕಾಶಾತ್ ಇತ್ಯಾದಿ ಶ್ಲೋಕೇನ ಪ್ರಬಂಧ ಉಪಕ್ರಮಸ್ಯ ಭಗವತ್ಪರತ್ವ ಮುಕ್ತಂ ಭವತಿ. ಪರಮಾತ್ಮನ ಪರವಾದದ್ದೇ ಇದು ಅನ್ನೋದು ಸ್ಪಷ್ಟವಾಗಿ ಇದನ್ನು ತಿಳಿಸ್ತಾರೆ. ವಿಷ್ಣು ಸಕಾಶಾತ್ ಉದ್ಭೂತಂ, ಅವನಿಂದಲೇ ಸೃಷ್ಟಿಯಾಗಿದೆ. ಇದಕ್ಕೆ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ ಮುಂದೆ ಸುದರ್ಶನ ಸೂರಿಗಳು, ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಮುಂದೆ. ಅಲ್ಲಿಯೇ ವಿಷ್ಣು ಪುರಾಣದಲ್ಲಿಯೇ ಪ್ರಕೃತಿರಿ ಯಾಮಯಾಖ್ಯಾತ ವ್ಯಕ್ತ ಸ್ವರೂಪಿಣಿ ಪುರುಷಶ್ಚಾಪಿ ಉಭೌ ಏತೆ ಲೀಯೇತೆ ಪರಮಾತ್ಮನಿ. ಪರಮಾತ್ಮ ಚ ಸರ್ವೇಷಾಂ ಆಧಾರಃ ಪರಮೇಶ್ವರಃ ವಿಷ್ಣುನಾಮಾಸ ವೇದೇಶು ವೇದಾಂತೇಶು ಚ ಗೀಯತೆ. ಸ್ಪಷ್ಟವಾಗಿ ವೇದಾಂತೇಶು ಸರ್ವೈಃ ಶಬ್ದೈಃ ಪರಮಕಾರಣತೆಯ ಅಯಮೇವ ಗೀಯತೆ ಇತ್ಯರ್ಥಃ. ವಿಷ್ಣುನಾಮ ಸವೇದೇಶು ವೇದಾಂತೇಶು. ಯಾರು ಅಂದರೆ ಪ್ರಕೃತಿ ಅನ್ನೋದು ಯಾವುದು ಇದೆಯೋ ಹೇಳಲ್ಪಟ್ಟಿತ್ತು, ವ್ಯಕ್ತವಾದ ರೂಪದಲ್ಲಿಯೂ ಇರುತ್ತೆ, ಅವ್ಯಕ್ತವಾದ ರೂಪದಲ್ಲಿಯೂ ಇರುತ್ತೆ. ಸಮಷ್ಟಿ ವ್ಯಷ್ಟಿ ಸೃಷ್ಟಿಗಳಲ್ಲಿ ಮತ್ತೆ ಪುರುಷನು ಇದ್ದಾನೆ, ಚೇತನರುಗಳು, ಇವರೊಬ್ಬರು ಕೂಡ ಪರಮಾತ್ಮನಲ್ಲಿ ಹೋಗಿ ಲಯವಾಗುತ್ತಾರೆ. ಇಲ್ಲಿ ಸ್ಪಷ್ಟವಾಗಿಲ್ಲ ಹೇಳಿದೆ. ಏಕೀಭಾವ ಅನ್ನೋದು ಪರಾಶರರು ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಆಗಕ್ಕೆ ಸಾಧ್ಯವಿಲ್ಲ ಅಂತ. ನೈತಿ ಅನ್ಯ ದ್ರವ್ಯಂ ಹಿ ನೈತಿ ದತ್ರವ್ಯತಾಮ್ಯತಃ ಅಂತ ಹೇಳಿ, ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವಾತ್ಮನೇ ಒಂದು ದ್ರವ್ಯ, ಪರಮಾತ್ಮ ಬೇರೆ ದ್ರವ್ಯ, ಅಚೇತನ ಬೇರೆ ದ್ರವ್ಯ. ಲಯ ಅಂತ ಹೇಳಿದ್ರೆ ಈ ದ್ರವ್ಯ ಆ ದ್ರವ್ಯ ಆಗಕ್ಕಾಗೋದಿಲ್ಲ.
ಅದರೊಡನೆ ಒಂದಾಗಿ ಇರಬಹುದು ಅಷ್ಟೇ. ಅದನ್ನ ವಿಷ್ಣು ಪುರಾಣದಲ್ಲಿಯೇ ತಿಳಿಸ್ತಾರೆ. ಪರಮಾತ್ಮಾಚ ಸರ್ವೇಷಾಂ ಆಧಾರ, ಪರಮೇಶ್ವರ, ಅವನೇ ಎಲ್ಲರಿಗೂ ಆಧಾರನಾದವನು ಪರಮೇಶ್ವರನು. ಅವನಿಗೆ ವಿಷ್ಣು ಅನ್ನೋದೇ ವಿಶೇಷವಾದ ನಾಮಧೇಯ. ವಿಷ್ಣು ನಾಮಾಸ ವೇದೇಶು ವೇದಾಂತೇಶು ಚ ಗೀಯತೆ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸರ್ವವೇದ ವೇದಾಂತೇಶು, ವೇದ ವೇದ ಅಂತ ಹೇಳಿದ್ರು. ವೇದಗಳಲ್ಲಿ ಅಧಿಕವಾಗಿ ವಿಷ್ಣು ಅನ್ನೋ ಹೆಸರೇ ಬರೋದು. ವೇದಾಂತಗಳಲ್ಲಿ ಬೇರೆ ಹೆಸರುಗಳೆಲ್ಲ ಬರುತ್ತೆ, ಆದರೆ ವೇದದಲ್ಲಿ ವಿಷ್ಣು ಅನ್ನೋ ಹೆಸರು ಅತ್ಯಧಿಕವಾಗಿ ಬರುತ್ತೆ. ಯಜ್ಞೋ ವೈ ವಿಷ್ಣು ಅಂತ ನೂರಾರು ವಾಕ್ಯಗಳಿದೆ ಪೂರ್ವಕಾಂಡದಲ್ಲೆಲ್ಲ. ಆದ್ದರಿಂದಲೇ ಇಲ್ಲಿ ಆರಂಭದಲ್ಲಿಯೂ ಕೂಡ ವಿಷ್ಣವೇ ನಮಃ ಅಂತ ಮಂಗಳ ಶ್ಲೋಕದಲ್ಲಿ ಅಶೇಷ ಚಿದ್ವಸ್ತು ಶೇಷಿನೇ ಶೇಷಾಯನೇ ನಿರ್ಮಲಾನಂತ ಕಲ್ಯಾಣ ನಿಧೆಯೇ ವಿಷ್ಣವೇ ನಮಃ ಅಂತ ಮಂಗಳ ಶ್ಲೋಕ ವೇದಾರ್ಥ ಸಂಗ್ರಹಕ್ಕೆ. ವಿಷ್ಣವೇ ಅಂತ ವಿಷ್ಣು ಅನ್ನೋ ಶಬ್ದವನ್ನೇ ಹೇಳ್ತಾರೆ. ಯಾಕೆ ಅಂದರೆ ಇದು ವೇದಾರ್ಥ ಸಂಗ್ರಹ, ವೇದಾಂತಾರ್ಥ ಸಂಗ್ರಹ ಅಲ್ಲ, ಸಕಲ ವೇದಗಳ ಅರ್ಥ ಸಂಗ್ರಹ ಅನ್ನೋ ದೃಷ್ಟಿಯಿಂದ ವೇದಾಂತಗಳಲ್ಲೆಲ್ಲ ಹೇಳಲ್ಪಟ್ಟ ತತ್ವ ಅದನ್ನು ಇಲ್ಲಿ ತಿಳಿಸೋದ್ರಿಂದ ವಿಷ್ಣು ಅನ್ನೋ ಶಬ್ದವನ್ನು ಮಂಗಳವನ್ನು ಮಾಡ್ತಾರೆ ಭಾಷ್ಯಕಾರರು. ಇದರಿಂದ ಇಲ್ಲಿ ವಿಷ್ಣು ನಾಮಾಸ ವೇದೇಶು ವೇದಾಂತೇಶು ಚಿಗೀಯತೆ. ವಿಶೇಷವಾಗಿ ವೇದಾಂತ ಹೇಳಿದ್ರೆ ಸಾಕು, ವೇದಾಂತ ಸೇರಿದೆ. ಆದರೆ ವೇದಾಂತ ಅನ್ನೋದು ಪ್ರಸಿದ್ಧಿಯಾಗಿರೋದ್ರಿಂದ ಉಪನಿಷತ್ತುಗಳೇ ವಿಶೇಷವಾಗಿ ಬ್ರಹ್ಮಸೂತ್ರಗಳು ಮೊದಲಾದ ಉಪನಿಷತ್ತನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಮಾಡಿರೋದ್ರಿಂದ ವೇದಾಂತವು ಸೇರಿ ಹೇಳಲ್ಪಟ್ಟಿದೆ ಇಲ್ಲಿ. ವೇದೇಶು ವೇದಾಂತೇಶು ಚ ಗೀಯತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಉಪಸಂಹಾರಸ್ಯ ಭಗವತ್ಪರತ್ವಮಾಹ ತಥಾ ಇತಿ. ಉಪಸಂಹಾರವು ಹಾಗೆಯೇ ಅಂತ ಹೇಳ್ತಾರೆ. ಭಗವತ್ಪರ ಇದು ಕಡೆಯಲ್ಲಿ ಬರುವಂತಹದ್ದು. ಇದರಲ್ಲಿ ಪ್ರಮಾಣವನ್ನು ನೋಡಿ ತಿಳಿಯುತ್ತೆ. ಇದು 6ನೇ ಅಂಶದ 4ನೇ ಅಧ್ಯಾಯದಲ್ಲಿ ಬರುವ ವಾಕ್ಯ. ಪ್ರಕೃತಿ ರಿಯಾಮಯಾಖ್ಯಾತ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಅಂತ ಹೇಳಿದಾಗ ಅಲ್ಲಿ ಸಂಹಾರವನ್ನು ಹೇಳ್ತಾರೆ, ಪ್ರಳಯವನ್ನು ವಿವರಣೆ ಮಾಡ್ತಾರೆ. ಅಲ್ಲಿ ಪ್ರಳಯದಲ್ಲಿ ಏನೇನಾಗುತ್ತೆ ಎಲ್ಲ ಅಂತ ಹೇಳಿ ಎಲ್ಲವೂ ಒಂದರಲ್ಲಿ ಹೋಗಿ ಲಯವಾಗೋದು, ಪ್ರಳಯ ವಿಷಯವು ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಎಲ್ಲ ವಿಧವಾದ ಪ್ರಳಯಗಳು ಹೇಳಲ್ಪಟ್ಟಿದೆ ವಿಷ್ಣು ಪುರಾಣದಲ್ಲಿ. ಅದು ಉಪಸಂಹಾರ ಮಾಡುವ ಭಾಗ, 6ನೇ ಅಂಶ, ಕಡೆಯ ಅಂಶ ವಿಷ್ಣು ಪುರಾಣದಲ್ಲಿ. ಅಲ್ಲಿಯೂ ಕೂಡ ಭಗವತ್ಪರತ್ವವೇ ಹೇಳಲ್ಪಟ್ಟಿದೆ. ವಿಷ್ಣು ನಾಮಾಸ ವೇದೇಶು ಅಂತ. ಪರಮ ಕಾರಣತ್ವ ಮುಕ್ತಂ ಪ್ರಕೃತಿರಿಯಾ ಇತಿ ಸಚ ಪರಮಾತ್ಮ ನಾರಾಯಣ ಇತಿ ವದತಿ. ಪರಮಾತ್ಮ ಇತಿ ಪರಮಾತ್ಮ ಸರ್ವೇಷಾಂ ಆಧಾರ ಲೀಯತೆ ಪರಮಾತ್ಮನಿ ಅಂತ ಹೇಳಿ ಪರಮಾತ್ಮನೇ ಸರ್ವೇಷಾಂ ಆಧಾರ ಪರಮೇಶ್ವರ. ಆಧಾರ ಅಂತ ಹೇಳಿದ್ರೆ ಶರೀರಾತ್ಮ ಭಾವ, ಆಧಾರ ಅದೇ ಭಾವ, ಎಲ್ಲರಿಗೂ ಅವನೇ ಆಧಾರ ಅಂತ ಹೇಳಿದ್ರೆ ಆತ್ಮನಾಗಿ ಆಧಾರನಾಗಿದ್ದಾನೆ ಅಂತ ಅರ್ಥ. ಈಗ ನಾವು ಒಂದು ಪುಸ್ತಕಕ್ಕೆ ಆಧಾರ ಅಂದರೆ ನಮ್ಮ ಕೈಯಲ್ಲಿ ಇಟ್ಕೋಬೇಕು, ಕೈಯಲ್ಲಿ ತೆಗೆದು. ಆ ಥರ ಪರಮಾತ್ಮ ಚೇತನ ಪ್ರಪಂಚ ತನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನ ಅಂದರೆ ಆ ರೀತಿ ಆಧಾರವಲ್ಲ, ಅವನು ಅಂತರ್ಯಾಮಿಯಾಗಿ ಆಧಾರ. ಆ ರೀತಿಯಾಗಿ ಅವನ ಅಂತರ್ಯಾಮಿತೆಯ ಆಧಾರವಾಗಿದ್ದಾನೆ ಎಲ್ಲಕ್ಕೂ ಕೂಡ. ಸಂಕಲ್ಪದಿಂದಲೇ ಎಲ್ಲವನ್ನು ಧರಿಸ್ತಾನೆ ಅವನು. ಆದ್ದರಿಂದ ಶರೀರ ಆತ್ಮಭಾವವು ಹೇಳಲ್ಪಡುತ್ತೆ ಆಧಾರ ಅನ್ನೋದರಿಂದ. ಪರಮೇಶ್ವರ ಇತಿ ಪರಮಾತ್ಮನಃ ಈಶ್ವರ ಅನತಿರಿಕ್ತತ್ವಂ, ಇದು ಅದ್ವೈತ ದರ್ಶನದಲ್ಲಿ ಹೇಳುವಂತಹದ್ದು. ಹಾಗೆಯೇ ಯಾದವ ಪ್ರಕಾಶರು ಸ್ವಾಭಾವಿಕ ಭೇದವಾದ ಇವರೆಲ್ಲರೂ ಕೂಡ ಈಶ್ವರ ಬೇರೆ, ಪರಬ್ರಹ್ಮ ಬೇರೆ. ಆದ್ದರಿಂದ ಪರಮೇಶ್ವರ ಬೇರೆ, ಈಶ್ವರ ಬೇರೆ. ಪರಮೇಶ್ವರ ಪರಬ್ರಹ್ಮ ಅಂತ ಇಟ್ಕೊಂಡ್ರೆ, ಈಶ್ವರ ಅನ್ನುವನು ಮಾಯಾಶಬಳಿತವಾದ ಪರಬ್ರಹ್ಮನಿಗೆ ಈಶ್ವರ ಭಾವ. ಅದಾದ ಮೇಲೆ ವಿಕ್ಷೇಪ ಶಕ್ತಿಯಿಂದ ಮಾಯೆಯ ಚೇತನರುಗಳು ತೋರ್ತಾರೆ ಅಂತ ಹೇಳ್ತಾರೆ. ಅದರಿಂದ 3 ಹಂತದಲ್ಲಿ ವ್ಯವಹಾರ ನಡೆಯುತ್ತೆ. ಪರಮಾರ್ಥ 1, ವ್ಯವಹಾರ 2 ಹಂತದಲ್ಲಿ. ಈಶ್ವರ ಒಂದು ಹಂತ, ಚೇತನರುಗಳು ಇನ್ನೊಂದು ಹಂತ. ಆ ಈಶ್ವರನ ಜಗತ್ ಸೃಷ್ಟಿ ಮಾಡ್ತಾನೆ, ಸಕಲ ಕಲ್ಯಾಣ ಗುಣಕರ, ಅವನೇ ನಾರಾಯಣ ವಿಷ್ಣು ಅಂತ ಹೇಳಿದವರು ಇದೆಲ್ಲ ಹೇಳ್ತಾರೆ ಅದ್ವೈತದಲ್ಲಿ. ಆದ್ದರಿಂದ ಈಗ ಭಗವದ್ಗೀತೆಯಲ್ಲಿ ಹೇಳುವಾಗೆಲ್ಲ ಉಪಾಸನೆ ಭಕ್ತಿಯೋಗ ಹೇಳುವಾಗ 7, 8, 9 ಅಧ್ಯಾಯಗಳಲ್ಲೆಲ್ಲ ನಾರಾಯಣನ ಉಪಾಸನೆ ಹೇಳಿದೆ. ಅದಿಲ್ಲದೆ ಹೋದರೆ ಮನಸ್ಸು ಏಕಾಗ್ರತೆ ಬರಲ್ಲ. ನಾರಾಯಣ ಯಾರು ಅಂದರೆ ಅದು ಅಪರಬ್ರಹ್ಮ ಅಂತ ಹೇಳುವಂಥದ್ದು. ಈಶ್ವರ ಅವನೇ ನಾರಾಯಣ, ಆದರೆ ಅವನು ಕೂಡ ಅವಿದ್ಯೆಯಿಂದ ಉಂಟಾದದ್ದು ಭಾವ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಸುದರ್ಶನ ಸೂರಿಗಳು ಪರಮೇಶ್ವರ ಅಂತ ಹೇಳಿದ್ರೆ ಈಶ್ವರ ಅನತಿರಿಕ್ತತ್ವಂ, ಪರಮಾತ್ಮನೇ ಈಶ್ವರನು ಬೇರೆ ಅಲ್ಲ.
ಒಂದೇ, ಇಬ್ಬರು, ಒಂದು ವ್ಯವಹಾರ ಪರಮಾತ್ಮ, ವ್ಯವಹಾರದಲ್ಲಿ ಈಶ್ವರ, ಹಾಗೆಯೇ ಪರಮಾರ್ಥದಲ್ಲಿ ಪರಬ್ರಹ್ಮ ಅಂತ ಅಲ್ಲ. ಇಬ್ಬರು ಒಬ್ಬರೇ, ಜಗತ್ ಕಾರಣತ್ವ ಅವನಿಗೇ ಇರೋದು ಅನ್ನೋದನ್ನು ತಿಳಿಸ್ತಾರೆ. ಸಚಕಃ ಇತ್ಯತ್ರ ಅದು ಯಾವ ವಿಶೇಷ, ದೇವತಾ ವಿಶೇಷ ವಿಷ್ಣುನಾಮ ವೇದೇಶು ವೇದಾಂತೇಶು ಚ ಗೀಯತೆ. ವೇದೇಶು ವೇದಾಂತೇಶು ಚ ಕಥಂ ವಿಷ್ಣುವರೇವ ವಾಚ್ಯತ್ವಂ, ಹೇಗೆ ಅವನೇ ಅಂತ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅಗ್ನಿಯಾದೀನಾಂ ಪ್ರತಿಪಾದ್ಯಮಾನತ್ವಾದಿತಿ ಶಂಕಾಯಾಂ ಸರ್ವ ಇತಿ ಹೇಳ್ತಾರೆ. ಸರ್ವೈ ಶಬ್ದೈ ಸರ್ವಶಬ್ದವಾಚ್ಯತ್ವ ಪರಮಕಾರಣತೆಯ ಯಮೇವ ಗೀಯತೆ. ಎಲ್ಲ ಶಬ್ದಗಳಿಂದಲೂ ಹೇಳೋ ಪರಮಕಾರಣತ್ವ ಪರಮಾತ್ಮನಿಗೆ ಅನ್ನೋದು ಹಿಂದೆಯೇ ಸ್ಥಾಪನೆ ಮಾಡಿದ್ರು ಸಾಮಾನ್ಯ ವಿಶೇಷ ನ್ಯಾಯದಿಂದ. ಹಾಗೆಯೇ ಸಾಕ್ಷಾದಪಿ ವಿರೋಧಂ ಜೈಮಿನಿ ಮೊದಲಾದದ್ದು ಹೀಗೆಲ್ಲ ಹೇಳಿ ಜಗತ್ಕಾರಣತ್ವವನ್ನು, ಕಾರಣವಾಕ್ಯಗಳು ಸತ್, ಬ್ರಹ್ಮ, ಆತ್ಮ, ಆಕಾಶ, ಜ್ಯೋತಿ, ಪ್ರಾಣ ಅನೇಕ ಶಬ್ದಗಳಿಂದ ಹೇಳುತ್ತೆ. ಈ ಎಲ್ಲ ಶಬ್ದಗಳು ನಾರಾಯಣ ಶಬ್ದದಲ್ಲಿ ಪರ್ಯವಸಾನ ಅನ್ನೋದನ್ನು ಹಿಂದೆಯೇ ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ರು. ಪುರುಷ ಸೂಕ್ತವು ಹಾಗೆಯೇ, ನಾರಾಯಣ ಅನುವಾಕ, ಈ ಮೂರು ಪ್ರಮಾಣಗಳು ಪ್ರಧಾನವಾಗಿ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಇಟ್ಟುಕೊಂಡು ಕಾರಣವಾಕ್ಯಗಳು ಯಾವ್ಯಾವ ಉಪನಿಷತ್ತಿನಲ್ಲಿ ಬರುತ್ತೋ ಎಲ್ಲ ಕಾರಣವಾಕ್ಯಗಳು, ಹಾಗೆಯೇ ಈ ಪುರುಷ ಸೂಕ್ತ ಮತ್ತು ನಾರಾಯಣ ಅನುವಾಕ ಇದನ್ನೆಲ್ಲ ಇಟ್ಟುಕೊಂಡು ನಾರಾಯಣ ಪರತ್ವವೇ ಅವನೇ ಸರ್ವವಿದ್ಯಾ ಉಪಾಸ್ಯ ಅದೆಲ್ಲ ಸ್ಥಾಪನೆ ಮಾಡಿದ್ರು. ಅದನ್ನು ಇಲ್ಲಿ ಸರ್ವಶಬ್ದ ವಾಚ್ಯನಾದವನು, ಅಗ್ನಿ ಮೊದಲಾದವು ಕೂಡ ಎಲ್ಲ ಹೇಳ್ತಾ ಇದೆಯಲ್ಲ, ಅದೆಲ್ಲ ಹೇಗೆ ಅಂದರೆ ಅಜ್ಞಾದಿ ಶಬ್ದ ಅಪಿ ಪರಮಾತ್ಮಭೂತ ಭಗವತ್ ಪರ್ಯಂತಹ ಅಂತ ಹೇಳಿದ್ರು. ಅವರಿಗೆ ಆತ್ಮನಾದ ಪರಮಾತ್ಮ ಪರ್ಯಂತವಾಗಿ ಅಗ್ನಿ ಶಬ್ದಗಳು ಅಂತರ್ಯಾಮಿ, ಆದ್ದರಿಂದ ಅವನು ಅದು ಒಂದು ನೇರವಾಗಿಯೂ ಕೂಡ ಹೇಳಕ್ಕೆ ಸಾಧ್ಯ ಅನ್ನೋದು ಸಾಕ್ಷಾದಪಿ ವಿರೋಧಂ ಜೈಮಿನಿ ಅಂತ ಸೂತ್ರದಲ್ಲಿ ಜೈಮಿನಿಗಳು ತಿಳಿಸ್ತಾರೆ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ವಿಷ್ಣು ಪುರಾಣದಲ್ಲಿ ಆರಂಭದಲ್ಲಿಯೂ ಕಡೆಯಲ್ಲಿಯೂ ಉಪಕ್ರಮ ಉಪಸಂಹಾರದಲ್ಲಿ ವಿಷ್ಣು ಪರತ್ವವೇ ಹೇಳಿರೋದು. ಜಗತ್ಕಾರಣ ಅಂತ ಹೇಳಿ ವಿಷ್ಣುವೇ ಜಗತ್ಕಾರಣ ಅನ್ನೋದು, ವಿಷ್ಣು ಸಕಾಶಾದುದ್ಭೂತಂ ಅನ್ನೋದು ಉಪಕ್ರಮ ವಿಷ್ಣು ಪುರಾಣದಲ್ಲಿ. ಪ್ರಕೃತಿರಿಯ ವಿಷ್ಣುನಾಮ ವೇದೇಶು ವೇದಾಂತೇಶು ಗೀಯತೆ ಅನ್ನೋದು ಉಪಸಂಹಾರದಲ್ಲಿ ಬರೋ ವಾಕ್ಯ. ಎರಡೂ ಕೂಡ ಉಪಕ್ರಮ ಉಪಸಂಹಾರ ಅನ್ನೋದು ಮುಖ್ಯವಾದ ಒಂದು ಲಿಂಗ, ತಾತ್ಪರ್ಯ ಲಿಂಗ. ಅದರಲ್ಲಿ ವಿಷ್ಣುವಿನ ಜಗತ್ಕಾರಣತ್ವವೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಪರಮಕಾರಣತೆಯ ಇಂದ ಎಲ್ಲ ಶಬ್ದಗಳು ಅವನನ್ನೇ ತಿಳಿಸುತ್ತೆ ಅನ್ನೋದು ಕೂಡ ಸ್ಥಾಪನೆ ಮಾಡಿದ್ದಾರೆ. ಯಥಾ ಸರ್ವಾಸು ಶ್ರುತಿಷು, ಈಗ ವಿಷ್ಣು ಪುರಾಣದ ಪ್ರಾಮಾಣ್ಯವನ್ನು ಹೇಳ್ತಾರೆ. ಯಥಾ ಸರ್ವಾಸು ಶ್ರುತಿಷು ಕೇವಲ ಪರಬ್ರಹ್ಮ ಸ್ವರೂಪ ವಿಶೇಷ ಪ್ರತಿಪಾದನಾಯ ಏವ ಪ್ರವೃತ್ತಃ ನಾರಾಯಣಾನುವಾಕಃ ತಥಾ ಇದಂ ವೈಷ್ಣವಂಚ ಪುರಾಣಂ ಹೇಳ್ತಾರೆ. ವಿಷ್ಣು ಪುರಾಣದ ಸ್ಥಾನ ಭಾಷ್ಯಕಾರರ ದೃಷ್ಟಿಯಲ್ಲಿ ನಾರಾಯಣಾನುವಾಕಕ್ಕೆ ಸಮಾನವಾದದ್ದು ಹೇಳ್ತಾರೆ. ನಾರಾಯಣಾನುವಾಕವು ಸಹಸ್ರಶೀರ್ಷಂ ದೇವಂ ವಿಶ್ವಜಂಬುವಂ ಅಂತ ಹೇಳುವಂಥದ್ದು. ಅದರಲ್ಲಿ ನಾರಾಯಣ ಪರಬ್ರಹ್ಮ, ಪರತತ್ವ, ಪರಂಜ್ಯೋತಿ, ಪರಮಾತ್ಮ ಎಲ್ಲವೂ ಹೇಳಲ್ಪಟ್ಟಿದೆ. ಮತ್ತು ಬ್ರಹ್ಮ ಸಶಿವಸ್ಯೇಂದ್ರ ಅಕ್ಷರ ಪರಮಸ್ವರಾಟ್ ಅಂತ ಬ್ರಹ್ಮ ಇಂದ್ರ ಎಲ್ಲರಿಗೂ ಕೂಡ ಅದು ಸಾಮಾನಾಧಿಕರಣವನ್ನೇ ಹೇಳಿ ಎಲ್ಲರೂ ಅವನ ವಿಭೂತಿಯೇ ಅನ್ನೋದು ಕೂಡ ಹೇಳಲ್ಪಟ್ಟಿದೆ. ಅದೆಲ್ಲ ಇಟ್ಕೊಂಡು ಯಾವ್ಯಾವ ಶಬ್ದ ಹೇಳಿದರೂ ಕೂಡ ನಾರಾಯಣನನ್ನೇ ಅನ್ನೋದು, ಅದು ಲಿಂಗಭೂಯಸ್ತ್ವಾತ್ ತದ್ಧಿಬಲೀಯ ತದಪಿ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸ್ಥಾಪನೆ ಮಾಡ್ತಾರೆ ಸ್ಪಷ್ಟವಾಗಿ. ಅದನ್ನು ಕೇವಲ ಪರಬ್ರಹ್ಮ ಸ್ವರೂಪ ವಿಶೇಷ ಪ್ರತಿಪಾದನ ಪರವಾದದ್ದು ನಾರಾಯಣನ ಮಕ ಅಂತ ಹೇಳೋದು. ಎಲ್ಲ ಶ್ರುತಿಗಳಲ್ಲಿಯೂ ಪರಬ್ರಹ್ಮ ಸ್ವರೂಪವನ್ನೇ, ಅದರ ವಿಶೇಷಗಳನ್ನೇ ಪ್ರತಿಪಾದನೆ ಮಾಡೋದಕ್ಕೆ ಹೊರಟಿರುವಂತಹದ್ದು ನಾರಾಯಣಾನುವಾಕ. ಅದೇ ರೀತಿಯಲ್ಲಿ ವಿಷ್ಣು ಪುರಾಣವೂ ಸಹ ಸಕಲ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ವಿಷ್ಣು ಪುರಾಣಕ್ಕೆ ಪ್ರಧಾನವಾದ ಸ್ಥಾನ. ಈ ವಿಷ್ಣು ಪುರಾಣದ ಪ್ರಧಾನವಾದ ಸ್ಥಾನ ಅಂತ ಹೇಳೋದನ್ನ ಶಂಕರರು ಒಪ್ಕೊಳ್ತಾರೆ. ಅನೇಕ ವಿಷ್ಣು ಪುರಾಣದ ವಾಕ್ಯಗಳನ್ನೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಎಲ್ಲ. ಆದ್ದರಿಂದ ಭಾಷ್ಯಕಾರರು ಕೂಡ ಮಹಾ ಸಿದ್ಧಾಂತದಲ್ಲಿಯೂ ಮಹಾಪೂರ್ವ ಪಕ್ಷ ಲಘುಪೂರ್ವ ಪಕ್ಷ ಅದರಲ್ಲಿಯೂ ಲಘು ಮಹಾಪೂರ್ವ ಪಕ್ಷದಲ್ಲಿ ಎಷ್ಟು ವಿಷ್ಣು ಪುರಾಣ ಶ್ಲೋಕಗಳನ್ನು ಹೇಳಿ ಅದ್ವೈತ ಪರವಾಗಿ ಅವರು ಹೇಗೆ ಅರ್ಥ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಅವರು ಹೇಳುವ ಶ್ಲೋಕಗಳಿಗಿಂತ ಅಧಿಕವಾದ ಶ್ಲೋಕಗಳನ್ನು ಹೇಳಿ
ಅದ್ವೈತ ಪರವಾಗಿ ಹೇಗೆ ವಾಕ್ಯ ಅರ್ಥ ಮಾಡ್ತಾರೆ ಅಂತ ತೋರಿಸಿ ಇದು ಹೇಗೆ ಶ್ರುತಿಗೆ ವಿರುದ್ಧವಾಗಿದೆ ಅನ್ನೋದನ್ನು ಮಹಾಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದರೆ ಪೂರ್ವಾಪರವನ್ನೆಲ್ಲ ನೋಡದೆ ಮಾಡಿರುವ ಅರ್ಥಗಳು. ಹಿಂದಿನ ಶ್ಲೋಕ ಮುಂದಿನ ಶ್ಲೋಕ ಬಿಟ್ಟುಬಿಟ್ಟು ಒಂದು ಶ್ಲೋಕ ತೆಗೆದುಕೊಂಡು ಅರ್ಥ ಮಾಡಿದ್ರೆ ಬೇರೆ ಅರ್ಥ ಬಂದುಬಿಡುತ್ತೆ. ಎಲ್ಲಕ್ಕೂ ಸಂಗತವಾಗಿ ಹೇಗೆ ಅರ್ಥ ಮಾಡಿದ್ರೆ ಹೇಗೆ ನಮಗೆ ಸರಿಯಾದ ಅರ್ಥ ಸಿಗುತ್ತೆ, ಶ್ರುತಿಗೆ ಅವಿರುದ್ಧವಾದ ಅರ್ಥ, ಅದನ್ನು ಮಹಾಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪುರಾಣ ಘಟ್ಟ ಅನ್ನೋದು ಬಹಳ ಪ್ರಧಾನವಾದದ್ದು, ವಿಸ್ತಾರವಾಗಿ ಭಾಷ್ಯದಲ್ಲಿ ಮಾಡಿರೋದು. ಆದ್ದರಿಂದ ಈ ವೈಷ್ಣವ ಪುರಾಣಕ್ಕೆ, ವಿಷ್ಣು ಪುರಾಣಕ್ಕೆ ತುಂಬ ಪ್ರಧಾನವಾದ ಸ್ಥಾನವನ್ನು ಭಾಷ್ಯಕಾರರು ಎಲ್ಲ ವೇದಾಂತಿಗಳು ಕೊಟ್ಟಿರುವಂತಹದ್ದು ವಿಷಯ. ಇದು ಪರಬ್ರಹ್ಮ ಸ್ವರೂಪವನ್ನೇ ಪ್ರತಿಪಾದನೆ ಮಾಡುತ್ತೆ. ನಾರಾಯಣ ಅನ್ನುವಕ್ಕೆ ಸಮವಾದದ್ದು ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ಆರಂಭಿಸುವಾಗ ಮೈತ್ರೇಯರು ಪ್ರಶ್ನೆ ಮಾಡ್ತಾರೆ, ಸೋಹಮಿಚ್ಛಾಮಿ ಧರ್ಮಜ್ಞ ಶ್ರೋತುಂ ತ್ವತ್ತೋ ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಮಹಾಭಾಗ ಭವಿಷ್ಯತಿ ಹೇಳಿದ್ರು. ಆದ್ದರಿಂದ ಅವರಿಗೆ ಪರಾಶರರು ಪ್ರಶ್ನೆ ಎಲ್ಲ ಕೇಳಿದಾಗ ನೀನು ಎಲ್ಲ ಪರದೇವತಾ ಪಾರಮಾರ್ಥ್ಯ ನಿಶ್ಚಯ ಜ್ಞಾನವಿದೆ ನಿಮಗೆ ತಿಳಿಸಿ ಅಂತ ಹೇಳ್ತಾರೆ. ಆಗ ಪರಾಶರರು ನನಗೆ ಇವಾಗ ಜ್ಞಾಪಕ ಬರುತ್ತೆ ನೀವು ಹೇಳಿದ ಮೇಲೆ ಅಂತ ಮೈತ್ರೇಯರಿಗೆ ಹೇಳ್ತಾರೆ. ಶಿಷ್ಯರಿಗೆ ಹೇಳಿದ ಮೇಲೆ ಜ್ಞಾಪಕ ಬಂತು, ನಮ್ಮ ತಾತಂದರು ಇಬ್ಬರು ಕೂಡ ಬಂದು ಮಾತಾಮಹರು ಪಿತಾಮಹರು ನನಗೆ ವರವನ್ನು ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ಅವರು ಇಬ್ಬರು ಬಂದು ವರ ಕೊಟ್ಟರು ಅವರಿಗೆ. ಅವರ ಮಾತು ಕೇಳಿ ಇವರು ಯಾಗವನ್ನು ನಿಲ್ಲಿಸಿದ್ರು. ಆದ್ದರಿಂದ ಅವರಿಗೆ ವರ ಬಂತು, ವರ ಕೊಟ್ಟರು. ಪರದೇವತಾ ಪಾರಮಾರ್ಥ ಜ್ಞಾನ ನಿಶ್ಚಯ ಬರಲಿ ನಿನಗೆ ಅಂತ ಹೇಳಿಬಿಟ್ಟು. ಅಂತಹ ಪರಾಶರರ ಅವರು ಮಾಡಿರುವ ಪುರಾಣವಾದ ಪರಮ ಪ್ರಮಾಣ ಅನ್ನೋದನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ಸೋಹಮಿಚ್ಛಾಮಿ ಧರ್ಮಜ್ಞ, ಧರ್ಮವನ್ನು ತಿಳಿದವರು ಪರಾಶರರು. ಅವರನ್ನು ಮೈತ್ರೇಯರು ಪ್ರಶ್ನೆ ಮಾಡ್ತಾರೆ, ಶ್ರೋತುಂ ತ್ವತ್ತಃ ಯಥಾ ಜಗತ್ ಬಭೂವ, ಹೇಗೆ ಇತ್ತು ಹಿಂದೆ, ಭೂಯಶ್ಚ ಮತ್ತೆ ಹೇಗಾಗುತ್ತೆ ಅದನ್ನು, ಮತ್ತೆ ಭವಿಷ್ಯತಿ, ಬಭೂವ ಭೂಯಶ್ಚ ಭವಿಷ್ಯತಿ, ಈಗ ಇದೆ ಮತ್ತೆ ಮುಂದೆ ಆಗುತ್ತೆ. ತ್ರಿಕಾಲದಲ್ಲಿಯೂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಕೇಳ್ತಾರೆ. ಪೂರ್ವಂ ಸಂಗ್ರಹೇಣ ಉಕ್ತಂ ಅನನ್ಯಪರತ್ವಂ ವಿವೃಣೋತಿ ಯಥಾ ಅಂತ ಹೇಳಿ, ಸಾಮಾನ್ಯ ವಿಷಯ ಪ್ರಶ್ನಪೂರ್ವಕತ್ವಂ ಪ್ರಶ್ನಶ್ಲೋಕೇನ ದರ್ಶಯತಿ ಸೋಹಂ ಮಿತಿ. ಸಾಮಾನ್ಯ ವಿಷಯವನ್ನು ಹೇಳಿದ್ರು, ಜಗತ್ ಕಾರಣತ್ವವನ್ನು ತಿಳಿಬೇಕು ಅಂತ ಹೇಳಿದ್ದನ್ನು ಪ್ರಶ್ನೆಯಲ್ಲಿ ಹೀಗೆ ತಿಳಿಸ್ತಾರೆ. ಯಾರಿಂದ ಸೃಷ್ಟಿಯಾಯಿತು, ಯತಃ ಇತಿ ನಿಮಿತ್ತೋಪಾದಾನಿಯೋ ಸಹ ಪ್ರಶ್ನ. ಇಲ್ಲಿ ಹೇಳಿದಾಗ ಶ್ರೋತುಂ ತ್ವತ್ತಃ ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಭವಿಷ್ಯತಿ ಸೋಹಮಿಚ್ಛಾಮಿ ಅಂತ ಹೇಳಿದ್ರು. ಆದ್ದರಿಂದ ಯತಃ ಅಂತ ಹೇಳುವಾಗ ನಿಮಿತ್ತ ಉಪಾದಾನ ಎಲ್ಲ ಜನ್ಮಾದ್ಯಸ್ಯ ಯತಃ ಎರಡೂ ಹೇಳಲ್ಪಟ್ಟಿದೆ ಅಲ್ಲಿ, ನಿಮಿತ್ತ ಉಪಾದಾನ ಎರಡೂ ಕೂಡ. ಶ್ರುತವೇದಾಂತಸ್ಯ ಪ್ರಶ್ನತ್ವಾತ್, ಪ್ರಶ್ನೆಯು ವೇದಾಂತವನ್ನು ತಿಳಿದವರೇ ಕೇಳಿರುವಂಥ ಪ್ರಶ್ನೆ. ತುಚ್ಛತ್ವ ವಿವರ್ತತ್ವ ಪರಿಣಾಮತ್ವ ಸದ್ವಾರಕತ್ವ ಅದ್ವಾರಕತ್ವಾದಿ ಪ್ರಕಾರ ಜ್ಞಾಪನಾರ್ಥಂ ಯಥಾ ಇತಿ ಪ್ರಶ್ನ. ಇದು ಹೇಗೆ ವೇದಾಂತಗಳಲ್ಲಿ ಎಷ್ಟೋ ವಿಷಯಗಳು ಬೇರೆ ಬೇರೆ ವೇದಾಂತಗಳೆಲ್ಲ ಕೇಳಿದಾರವರು. ಶ್ರುತ ವೇದಾಂತಸ್ಯ ಪ್ರಶ್ನೆ, ಅವ್ರಿಗೇನು ಸಂದೇಹ ಬರುತ್ತೆ ಅಂತ ಹೇಳಿದ್ರೆ, ಯಾವುದು ನಿಶ್ಚಯಾತ್ಮಕವಾದ ಜ್ಞಾನ ತಿಳಿಬೇಕು. ಕೆಲವರು ಹೇಳಿದ್ರು ತುಚ್ಛ ಅಂತ ಹೇಳಿದ್ರು, ಎಲ್ಲ ಇವರು ಬೌದ್ಧರುಗಳು ವಿವರ್ತ ಅಂತ ಹೇಳಿದ್ರು, ಕೆಲವರು ಅದ್ವೈತ ದರ್ಶನದಲ್ಲಿ ಪರಿಣಾಮತ್ವ ಹೇಳಿದ್ರು ಯಾದವ ಪ್ರಕಾಶರು, ಸದ್ವಾರಕತ್ವ ಒಂದ್ರ ಮೂಲಕ ಎಲ್ಲ ಆಗುತ್ತೆ ಅಂತ ಹೇಳಿದ್ರು, ನೇರವಾಗಿ ಅವನಿಗೆ ಇಲ್ಲ, ಕೇವಲ ನಿಮಿತ್ತ ಕಾರಣ. ಅದ್ವಾರಕತ್ವ ಅವನೇ ಎಲ್ಲ ಆಗ್ಬಿಡ್ತಾನೆ, ಅವನಿಗೆ ನೇರವಾಗಿ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರು. ಈ ರೀತಿ ಎಲ್ಲ ವಿಧ ವಿಧವಾಗಿ ಹೇಳ್ತಾರಲ್ಲ ಈ ಪ್ರಕಾರಗಳಲ್ಲಿ. ಯಾವ ಪ್ರಕಾರವಾಗಿ ಸೃಷ್ಟಿ, ಯಥಾ ಭಾಗ ಯಥಾ ಬಭೂವ ಯಥಾ ಭೂಯ ಭವಿಷ್ಯತಿ, ಮತ್ತೆ ಹೇಗಾಗುತ್ತೆ, ಹಿಂದೆ ಹೇಗಿತ್ತು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಅವರು. ಯಾವ ಪ್ರಕಾರದಿಂದ ಅಂತ ಹೇಳಿ, ತತ್ರ ಕಾಲಭೇದೇನ ಸೃಷ್ಟಿಕಾರಣ ಪ್ರಕಾರಭೇದ ಅನಧೀನ ಶ್ರುತ್ಯಂತರೋಕ್ತಃ ಕಿಂ, ಅನಧೀತ ಶ್ರುತ್ಯಂತರೋಕ್ತಃ ಕಿಂ. ಸೃಷ್ಟಿಕಾರಣದ ಪ್ರಕಾರ ಭೇದ ಕಾಲಭೇದದಿಂದ ಹೇಳಿದೆಯಲ್ಲ, ಅಧೀತವಲ್ಲದ ಶ್ರುತಿಗಳಲ್ಲಿ ಹೇಳಿದೆಯೋ ಅನ್ನೋ ಪ್ರಶ್ನೆ. ಇತಿ ಅಭಿಪ್ರಾಯಣ ಬಭೂವ ಭವಿಷ್ಯತಿ ಇತಿ ಪ್ರಶ್ನ.
ಬೇರೆ ಅಧ್ಯಯನ ಪರಂಪರೆಯಲ್ಲಿ ಇಲ್ಲದ ಶ್ರುತಿಗಳಲ್ಲಿ ಬೇರೆ ಕಾಲಗಳಲ್ಲಿ ಬೇರೆ ಬೇರೆಯವರು ಮಾಡಿದ್ರು ಅಂತ ಏನಾದರೂ ತಿಳಿದು ಬರುತ್ತೆಯೋ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಗಿತ್ತು ಮೊದಲು ಅಂತ ಹೇಳಿದ್ರೆ ಈವಾಗಿರೋ ಶ್ರುತಿಗಳಲ್ಲಿ ಅದು ತಿಳಿಯೋದಿಲ್ಲ. ಅನಧೀತವಾದ ಶಾಖೆಗಳಲ್ಲಿ ಏನಾದರೂ ಹೇಳಲ್ಪಟ್ಟಿದೆಯೋ ಏನೋ ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿಯಿಂದಲೂ ಇದೆಲ್ಲ ಅವರು ಕೇಳೋದು ಮೂರು ಕಾಲಗಳಲ್ಲಿಯೂ ಒಬ್ಬನೇ. ಇದೆಲ್ಲ ಅನುಮಾನದಿಂದ ಇದೆಲ್ಲ ಸ್ಥಾಪನೆ ಮಾಡುವಾಗ, ನಿರಾಕರಣೆ ಮಾಡುವಾಗ ಅನುಮಾನ, ನೈಯಾಯಿಕರನ್ನ ನಿರಾಕರಣೆ ಮಾಡುವಾಗ ಭಾಷ್ಯಕಾರರು ಇದೆಲ್ಲ ಹೇಳ್ತಾರೆ. ಅನುಮಾನದಿಂದ ಈಶ್ವರ ಸ್ಥಾಪನೆ ಮಾಡಿದ್ರೆ ಒಬ್ಬನೇ ಈಶ್ವರನು ಪ್ರತಿ ಸೃಷ್ಟಿಯಲ್ಲೂ ಸೃಷ್ಟಿ ಮಾಡ್ತಾನೆ ಅಂತ ಹೇಗೆ ಊಹೆ ಮಾಡೋಕ್ಕೆ ಸಾಧ್ಯ? ಹಾಗೆಯೇ ಒಬ್ಬನೇ ಈಶ್ವರ ಸೃಷ್ಟಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂತ ಹೇಗೆ ಊಹೆ ಮಾಡೋಕ್ಕೆ ಸಾಧ್ಯ? ಇದು ಬೇರೆ ಆಗಿರ್ಬೋದು, ಅವನು ಬೇರೆ ಆಗಿರ್ಬೋದು. ಮಣ್ಣನ್ನೆಲ್ಲ ಇಟ್ಟುಕೊಂಡು ಕುಂಬಾರ ಮಡಿಕೆ ಮಾಡ್ತಾನೆ ಅಂದರೆ ಮಡಿಕೆ ಆಗಿರೋದಕ್ಕೆ ಕುಂಬಾರ ಕಾರಣ ಸರಿ. ಪ್ರಪಂಚದಲ್ಲೂ ಎಲ್ಲ ಮಡಿಕೆಗಳು ಒಬ್ಬನೇ ಕಾರಣನೇ, ಅಥವಾ ಆ ಮಡಿಕೆಗೆ ಧ್ವಂಸ ಮಾಡೋಕ್ಕೂ ಅವನೇ ಕಾರಣನೇ. ಇದೆಲ್ಲ ಊಹೆ ಮಾಡೋಕ್ಕಾಗಲ್ಲ. ಲೋಕದಲ್ಲಿ ನೋಡಿಕೊಂಡು ಲೋಕದ ದೃಷ್ಟಾಂತರಿಂದ ಊಹೆ ಮಾಡೋಕ್ಕಾಗೋದಿಲ್ಲ. ಜಗತ್ತಿನ ವಿಷಯದಲ್ಲಿ ಏಕಕಾಲದಲ್ಲಿ ಎಲ್ಲ ಮಾಡಿದ್ನೆ, ಇಲ್ಲ ಒಂದಾದ ಮೇಲೆ ಒಂದು ಮಾಡಿದ್ನೆ. ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಹಾಕಿ ಅನುಮಾನದಿಲ್ಲ ಈಶ್ವರನನ್ನು ನೀವು ಸ್ಥಾಪಿಸಕ್ಕೆ ಆಗೋದಿಲ್ಲ ಅನ್ನೋದನ್ನೆಲ್ಲ ನಿರಾಕರಣೆ ಮಾಡ್ತಾರೆ. ಅದೆಲ್ಲ ಪ್ರಶ್ನೆಗಳಲ್ಲಿ ಮನಸ್ಸಿನಲ್ಲಿಟ್ಟುಕೊಂಡು ಯಥಾ ಬಭೂವ ಭೂಯಶ್ಚ ಯಥಾ ಭವಿಷ್ಯತಿ, ಇದೆಲ್ಲ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು. ಬಭೂವ ಭವಿಷ್ಯತಿ ಮೊದಲಾದದ್ದು ಅಂತ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಯತಃ ಬಭೂವ, ಯಥಾ ಬಭೂವ, ಯಥೋ ಭವಿಷ್ಯತಿ, ಯಥಾ ಭವಿಷ್ಯತಿ. 4 ಪ್ರಶ್ನೆಗಳಿದೆ ಇದರಲ್ಲಿ ಅವ್ರು ಕೇಳೋದು. ತತ್ತೋ ಯಥಾ ಜಗತ್ತೇ ಬಭೂವ ಭೂಯಶ್ಚ ಯಥಾ ಭವಿಷ್ಯತಿ. ಅದು ಎಲ್ಲದಕ್ಕೂ ಸೇರಿಸ್ಕೊಳ್ಬೇಕು. ಯತಃ ಬಭೂವ, ಯಥೋ ಬಭೂವ, ಇದೆಲ್ಲ ಕೂಡ ಎರಡರಲ್ಲೂ ಕೂಡ ಹೇಗಾಯಿತು, ಯಾರಿಂದ ಆಯಿತು, ಹೇಗೆ ಇರುತ್ತೆ ಮುಂದೆ, ಯಾರಿಂದ ಆ ರೀತಿ ಇರಲ್ಪಡುತ್ತೆ, ಎಲ್ಲ ಪ್ರಶ್ನೆಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಲಯೇಪಿ ಏವಂ, ಲಯದಲ್ಲಿಯೂ ಇದೇ ಪ್ರಶ್ನೆ. ಉತ್ಪತ್ತಿ ಕಾರಣ ತತ್ಪ್ರಕಾರ ವಿಷಯ ಪ್ರಶ್ನಾನಾಂ ಮಧ್ಯೆ ಯನ್ಮಯಂ ಇತ್ಯನೇನ ವ್ಯವಧಾನಂ. ಉತ್ಪತ್ತಿ ಕಾರಣ ತತ್ಪ್ರಕಾರಯೋ ಪೃಥಜ್ಞಾತವ್ಯತ್ವ ಅಂತರಾಕೃತಂ ಅಂತ ಹೇಳಿದ್ರು. ಇದು ಕೂಡ ಇದು ಮುಂದಿನ ಶ್ಲೋಕದಲ್ಲಿ ಬರೋ ಅಂತಹದ್ದು. ಅದನ್ನು ಇಲ್ಲಿಯೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯನ್ಮಯಂಚ ಜಗತ್ ಬ್ರಹ್ಮನ್ ಯತಶ್ಚ ಏತಚ್ಚರಾಚರಂ ಲೀನಮಾಸೀದ್ಯಥಾ ತತ್ರ ಲಯಮೇಷ್ಯತಿ ತತ್ರ ಚ ಇತಿ. ಇದು ಪೂರ್ತಿ ಶ್ಲೋಕ. 2 ಶ್ಲೋಕವನ್ನು ಸೇರಿಸಿ ಇಲ್ಲಿ ಪ್ರಶ್ನೆ. ಸೋಹಮಿಚ್ಛಾಮಿ ಧರ್ಮಜ್ಞ ಶ್ರೋತುಂ ತತ್ವತ್ತೋ ಯಥಾ ಜಗತೆ ಬಭೂವ ಭೂಯಶ್ಚ ಯಥಾ ಮಹಾಭಾಗ ಭವಿಷ್ಯತಿ. ಅದಾದ್ಮೇಲೆ ಯನ್ಮಯಂಚ ಜಗದ್ ಬ್ರಹ್ಮನ್ ಯತಶ್ಚೈತಚ್ಚರಾಚರಂ ಲೀನಮಾಸೀದ್ ಯಥಾ ಯತ್ರ ಲಯಮೇಷ್ಯತಿ ಯತ್ರ ಚ. ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಹಾಕ್ಬಿಟ್ರು. ಎಲ್ಲ ಶ್ರುತವೇದಾಂತರು ಅವರು ಅಂತ ಹೇಳ್ತಾರೆ ಸುದರ್ಶನ ಸೂರ್ಯರು. ಆದ್ದರಿಂದ ಮೈತ್ರೇಯರ ಪ್ರಶ್ನೆಯಲ್ಲಿ ಒಂದು 10-12 ಪ್ರಶ್ನೆಗಳು ಅಡಕವಾಗಿದೆ ಇದರಲ್ಲಿ. ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ 3 ಕಾಲಗಳಲ್ಲಿಯೂ ಹಿಂದೆ ಆಗಿದ್ದು, ಮುಂದೆ ಇದ್ದು, ಅಲ್ಲಿ ಯಾರು ಮಾಡಿದ್ರು, ಇಲ್ಲಿ ಮುಂದೆ ಯಾರು ಮಾಡ್ತಾರೆ, ಇಲ್ಲಿ ಯಾರು ಸ್ಥಿತಿ ಕಾರಣ, ಮುಂದೆ ಯಾರು ಸ್ಥಿತಿ ಕಾರಣ, ಲಯಕ್ಕೆ ಯಾರು ಕಾರಣ, ಹಿಂದೆ ಆದ ಲಯಕ್ಕೆ ಯಾರು ಕಾರಣ, ಮುಂದೆ ಆಗುವ ಲಯಗಳಿಗೆ ಯಾರು ಕಾರಣ, ಎಲ್ಲವನ್ನು ಸೇರಿಸಿ 2 ಶ್ಲೋಕದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಟ್ರು ಇವರು ಆಚಾರ್ಯರು ಸಿಕ್ಕಿದ್ರಲ್ಲ ಅಂತ. ಶ್ರೋತುಂ ತ್ವತ್ತೋ ಯಥಾ ಜಗತ್ ಬಭೂವ ಭೂಯಶ್ಚ ಯಥಾ ಮಹಾಭಾಗ ಭವಿಷ್ಯತಿ. ಹೀಗೆ ಯನ್ಮಯಂ ಚ ಜಗದ್ ಬ್ರಹ್ಮನ್ ಯತಶ್ಚೈತಚ್ಚರಾಚರಂ ಲೀನಮಾಸೀದ್ ಯಥಾ ಯತ್ರ ಲಯಮೇಷ್ಯತಿ ಯತ್ರ ಚ. ಬಹಳ ಅದ್ಭುತವಾದ ಶ್ಲೋಕ. ಇದಕ್ಕೆ ವ್ಯಾಖ್ಯಾನವನ್ನು ಮುಂದೆ ಮಾಡ್ತಾರೆ ಇನ್ನು ವಿಸ್ತಾರವಾಗಿ. ಅದನ್ನು ನಿಧಾನವಾಗಿ ನೋಡೋಣ ಮುಂದಿನ ಸತಿ. ಇದು ಬಹಳ ಪ್ರಧಾನವಾದ ಘಟ್ಟ, ಇದು ಪುರಾಣ ಘಟ್ಟ. ಇದರಲ್ಲಿ ಅನೇಕ ವಿಷಯಗಳು, ವಿಷ್ಣು ಪುರಾಣದ ಎಷ್ಟೋ ಶ್ಲೋಕಗಳನ್ನು ತೆಗೆದು ಬಹಳ ವಿಸ್ತಾರವಾಗಿ ದೊಡ್ಡ ಪ್ರಕರಣ ಇದು ವೇದಾರ್ಥ ಸಂಗ್ರಹದಲ್ಲಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ತಿಳಿಸ್ಕೊಳ್ತೇನೆ. ಓಂ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಃ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತದ್ಭಕ್ತಾರಮಾವೀತ್ ಮಾಮವೀತ್ ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ನಿಗಮಾಂತ